ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಯನ್ನು ನೀ ಸಾಧಿಸಿದ್ದಾದ್ರೆ ಸಂಸಾರದ ಚಿಂತೆ ನಿನಗೆ ಹತ್ತುವುದಿಲ್ಲ. ಹೌದು, ಇವೆಲ್ಲ ಆಂತರಿಕ ಸಾಧನೆಗಳು. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂದ್ರೆ ಇಂದ್ರಿಯಗಳಿಂದ ಮನಸ್ಸನ್ನು ಹಿಂದಕ್ಕೆ ಸರ್ಸು, ವಿಷಯಗಳಿಂದ ಇಂದ್ರಿಯಗಳನ್ನು ಹಿಂದಕ್ಕೆ ಸರ್ಸು. ಇದು ಮನಸ್ಸಿಗೆ ಪ್ರತ್ಯಾಹಾರ. ಮತ್ತೆ ಶರೀರಕ್ಕೆ ಪ್ರತ್ಯಾಹಾರ. ಶರೀರ ಸ್ಥಾನ ಪ್ರತ್ಯಾಹಾರ ಬೇಕಾಕೈತಿ. ಸ್ಥಾನ ಪ್ರತ್ಯಾಹಾರ ಮಾಡ್ಲಿಲ್ಲ ಅಂದ್ರೆ ಇದನ್ನ ಅಭ್ಯಾಸ ಮಾಡಕ್ ಆಗುದಿಲ್ಲ. ಯಾಕ ಅಲ್ಲೇ ಹೆಣದ ಮುಂದ್ ಕುಂತ್ರ ಹೇಳೋ ತಪ್ಪುಲ್ಲ ಅಂತಾರಲ್ಲ, ಹೌದಿಲ್ಲ? ಮರಿ ಆದ್ರೆ ಆರಾಮ ಇರ್ತೈತಿ. ಅದಕ್ಕೆ ಪ್ರತ್ಯಾಹಾರ ಬೇಕು, ಶರೀರಕ್ಕೆ ಪ್ರತ್ಯಾಹಾರ ಬೇಕು, ಇಂದ್ರಿಯಗಳಿಗೆ ಮನಸ್ಸಿಗೆ ಪ್ರತ್ಯಾಹಾರ. ಇದು ಸಾಧಿಸಿತ್ತಂದ್ರೆ ಅವಾಗ ಧ್ಯಾನ ಹತ್ತೈತಿ. ಪ್ರತ್ಯಾಹಾರ ಸಾಧಿಸದ ಹೊರತು ಧ್ಯಾನ ಹತ್ತುದಿಲ್ಲ. ಧ್ಯಾನ ಹತ್ತದ ಹೊರತಾಗಿ ಸಮಾಧಿ ಸ್ಥಿತಿ ಹೊಂದಕ್ ಆಗುದಿಲ್ಲ. ನಿರಂತರ ಅಭ್ಯಾಸ ಬೇಕು. ಪ್ರತ್ಯಾಹಾರ, ಧ್ಯಾನ, ಧಾರಣ ಸ್ಥಿತಿ. ಅದು ಧಾರಣ ಸ್ಥಿತಿ ಅಂದ್ರೆ ಚಿತ್ತವೃತ್ತಿಯಲ್ಲಿ ಆನಂದಮಯವಾದ ಇರುವಿನ ಅವಧಾರಣ ಯಾವಾಗ ಆಕತಿ ಅವಾಗ ಅವಾಗ ವಿದ್ಯಾ ಕಲ್ತ ಅಂತ ಹೇಳ್ಬೇಕಂತಿದ್ರ. ಚಿತ್ತವೃತ್ತಿ ಆನಂದಮಯ ಇದು ಅವಧಾರಣ ಸ್ಥಿತಿ ಅದ ನೆನಪು ಉಳಿದೈತಿ. ನಾವು ಅದಾಗಿದ್ರೆ ಅವಾಗ ಸಹಜ ಸಮಾಧಿ ಸ್ಥಿತಿ ಅನುಭವ ಬರಾಕೈತಿ. ಅಂದ್ರೆ ಅವಾಗ ಬಾಧೆ ಆಗುದಿಲ್ಲ, ಸಂಸಾರದ ಚಿಂತೆ ಅವಾಗಿರುದಿಲ್ಲ. ಇವೇನು ಸಾಧಿಸಲಿ ಹಂಗ ನಾವು ಮಾಹಿತಿ ಮಾಡ್ಕೊಂಡ್ರೆ ಸಂಸಾರ ಚಿಂತೆ ಹೋಗೈತೇನ? ಓದಾಕ್ ಬಂತಿ, ಹೇಳಾಕ್ ಬಂತಿ, ಹೌದಿಲ್ಲ? ಇವೆಲ್ಲ ಸಾಧನ ಬಂದತೇನ? ಪ್ರತ್ಯಾಹಾರ ಸಿದ್ಧೈತೇನ? ಧ್ಯಾನ ಸಿದ್ಧೈತೇನ? ಧಾರಣ ಸಿದ್ಧೈತೇನ? ಹಂಗ ಮತ್ತೆ ಚಿಂತೆ ಹೋಗಂದ್ರೆ ಎಲ್ಲಿ ಹೋಗ್ಬೇಕು? ಸಾಧನ ಮಾಡಿಲ್ಲ. ಸಾಧನ ಮಾಡಿದಾಗ ಪ್ರತ್ಯಾಹಾರ ಸಿದ್ಧಿಸೋದು ಆಗೈತಿ. ಶ್ರವಣ, ಮನನ, ನಿಧಿಧ್ಯಾಸನ ಅಭ್ಯಾಸ ಮಾಡ್ಬೇಕಿಲ್ಲ ನಮ್ಮ ಇರುವಿನ ಬಗ್ಗೆ. ಪ್ರತ್ಯಾಹಾರ ಆಗ್ಬೇಕಾದ್ರೆ ನನಗೆ ಅದ್ರಾಗ ಏನೂ ಇಲ್ಲಪ್ಪ, ದೋಷ ದರ್ಶನ ಆದಾಗ ಆ ಕಡೆ ಮನಸ್ಸು ಹೋಗುದಿಲ್ಲ. ಹೋಗದಂಗ ಮನಸ್ಸನ್ನ ಅದ್ರಾಗ ಏನೈತಿ ಬಿಡ, ಸುಳದ ನೀತಿ ಕೆಲಸ ಇಲ್ಲ ಅಂತ ಮನಸ್ಸಿಗೆ ಬುದ್ಧಿ ಹೋಗದಂಗ ಮಾಡೋದು. ಯಾವ ವಿಷಯದ ಕಡೆಗೂ ಇಂದ್ರಿಯಗಳ ಹಿಡಿತದಾಗಿರ್ಬೋದು, ಇಂದ್ರಿಯಗಳಿಗೆ ಪ್ರೇರಣಾ ಕೊಡದಂಗ ಮನಸ್ಸನ್ನು ಹಿಡಿತದಾಗಿರ್ಬೋದು. ನೆನಪಿಸೋದ ಮಾಡೋಂಗಿಲ್ಲ. ನೆನಪು ಮಾಡಿದ್ಮೇಲೆ ಇಂದ್ರಿಯಗಳು ಜಿಗದಾಡಕ್ ಚಲೋ ಆಗ್ತವೆ. ಅವು ಪ್ರೇರಣಾ ಕೊಡ್ತೀವಿ. ಅವು ಪ್ರೇರಣೆ ಇಲ್ಲ, ಮನುಷ್ಯನ ಪ್ರೇರಣೆ ಇಲ್ಲ, ಇಂದ್ರಿಯಗಳಿಗೆ ತೆಪ್ಪಗೋಗ್ಬೇಕು. ಸುಮ್ಮನೆ ಮನುಷ್ಯನ ಶ್ರಮ ಆದ್ರೆ ಇಂದ್ರಿಯಗಳ ದಮ ತಾನ ಆಗ್ತೈತಿ. ಮನೋ ನಿಗ್ರಹ ಮಾಡ್ಕೊಂಡ ಇಂದ್ರಿಯ ನಿಗ್ರಹ ತಾನ ಆಗ್ತೈತಿ. ಇದಕ್ಕೆ ವಿವೇಕ ಬೇಕು ನಮ್ಗೆ. ಇವೆಲ್ಲ ಸಾಧಿಸ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಬೇಕಂದ್ರೆ ವಿವೇಕವಂತರ ಸಂಘ. ಇದು ನಿತ್ಯ ಐತಿಯೋ, ಇದು ಅನಿತ್ಯ ಐತಿಯೋ, ಹಿತ ಐತಿಯೋ, ಹಿತ ಐತಿಯೋ ಅನ್ನುವಂಥ ವಿವೇಕ ಮೊದಲಿಗೆ. ವಿವೇಕ ಪ್ರಧಾನ ಅಂತದ ಅದಕ್ಕೆ ಅಂತ ಅಂದಾಗ ಇದನ್ನು ಸಾಧಿಸಾಕ್ ಬರ್ತೈತಿ ನಮ್ಗೆ. ಅದು ಪಥ್ಯಾಹಾರ. ಪ್ರತ್ಯಾಹಾರ ಬೇರೆ, ಪಥ್ಯಾಹಾರ ಬೇರೆ. ಆಹಾರ ನಿಯಂತ್ರಣ ಅದನ್ನು ಉದರಾರ್ಧ ಅನ್ನ, ಅದರ ಅರ್ಧ ನೀರು, ಅದರ ಅರ್ಥ ಅನಿಲ ಸಂಚಾರ ಅಂತಾರಲ್ಲ, ಅದಕ್ಕೆ ಪಥ್ಯಾಹಾರ ಅಂತ. ಅದು ಬೇರೆ. ಬಹಿರಂಗ ಸಾಧನ ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇವು ಬಹಿರಂಗ ಸಾಧನಗಳು. ಇವು ಅಂತರಂಗ ಸಾಧನಗಳು. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಅದು ಪಥ್ಯಾಹಾರ ಬೇರೆ, ಶರೀರದ ಆಹಾರ ನಿಯಂತ್ರಣದಾಗಿರ್ಬೋದು. ಪಥ್ಯಾಹಾರ ಬೇಕಾಕೈತಿ. ಇವು ಅಷ್ಟಾಂಗ ಯೋಗಗಳಂತ ಬರ್ತೈತಲ್ಲ, ಏನ್ ಅದರೊಳಗೆ ಇದು ಬರ್ತೈತಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ ಇವು ಬಾಹ್ಯ ಸಾಧನಗಳು. ಯಮ ನಿಯಮ ಅಂದ್ರೆ ಖರೆತನದಿಂದ ನಡ್ಕೊಂಡು ವ್ಯವಹಾರ ಸರ ನಡೀತಿಲ್ಲ. ಪ್ರಾಮಾಣಿಕ ಸತ್ಯ, ಅಹಿಂಸೆ, ಇನ್ನೊಬ್ರಿಗೆ ತೊಂದ್ರೆ ಕೊಡದಂಗ ಮಾತ್ರ ಇನ್ನೊಬ್ಬ ಅವ್ರು ನಿನ್ಗೆ ತೊಂದ್ರೆ ಕೊಡುದಿಲ್ಲ, ಹೌದಿಲ್ಲ? ಪಾಪ ಅವ್ಗೆ ಯಾಕೆ ತೊಂದ್ರೆ ಕೊಡುದು ಪಾಮರ ಅಂತ, ಹೌದಿಲ್ಲ? ಯಾವಾಗೂ ತೊಂದ್ರೆ ಕೊಡೋದಿಲ್ಲ, ನಾ ಯಾಕೆ ಕೊಡುನು? ಅದಕ್ಕೆ ಅಹಿಂಸಾ ಹಿಂಸಾ ಮಾಡಿದ್ವಿ. ಖರೆತನದಿಂದ ಮರ ಅವನು ಕುಡಿಯಲಿ, ಮರ ಸುಳ್ಳು ಹೇಳೋಂಗಿಲ್ಲ, ಹೌದಿಲ್ಲ? ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಇದನ್ನ ಶರೀರ ಆರೋಗ್ಯ ಇರ್ತೈತಿ. ಬ್ರಹ್ಮಚರ್ಯವನ್ನು ಪಾಲನೆ ಮಾಡಲಿಲ್ಲ ಅಂದ್ರೆ ಶರೀರವು ಗ್ರಸ್ತ ಆಗಿ ಹೋಗ್ತೈತಿ.
ಅದ್ರಾಗ ನುತ ಬ್ರಹ್ಮಚರ್ಯ ನೈಷ್ಠಿಕ ಬ್ರಹ್ಮಚರ್ಯ ಅಂತದಲ್ಲ ಅವ್ ನಾವು ಅಂತ ಬೆಳೆದ್ ಬಿಟ್ಟೇವಿ. ಬರೀ ಅದ ವಿಷಯ ಲಂಪಟದ ಇಂದ್ರಿಯ ಸಂಪರ್ಕ ಹೋಗದ ನೋಡಿ ಅಂತ ವಾತಾವರಣದೊಳಗೆ ಬೆಳೆದ ನಮ್ಗೆ ಅದ ಪ್ರಭಾವ ಅದರ ಇದು ಹೆಚ್ಚಾಗ್ಬಿಟ್ಟದ. ಇಲ್ಲಿ ಇಂಥವ್ರು ನಾವು ಅದನ್ನ ಕಂಡೇ ಇಲ್ಲಲ್ಲ, ಅದಕ್ಕೆ ಅಂತಾದ್ರಾಗ ಬೆಳ್ಕೊಂತ ಬಂದೇವ್ ಜನ್ಮ ಅಂತ ಅದರ ಪ್ರಾಬಲ್ಯ ಹೆಚ್ಚೈತಿ. ಅದು ಆ ವಾಸನ ಯಾಕೆ ಗಟ್ಟಿ ಆಗೈತಿ ಅಂದ್ರೆ ಬರೀ ಅದರಾಗ ಕಳೆದಿವಿ ನಾವು ಜೀವನ. ಅದ್ರಾಗ ಮನುಷ್ಯ ಜನ್ಮಕ್ಕೆ ಬಂದಾಗಂತಿ ಜೋರ್ ಇರ್ತೈತಿ ಅನ್ನೋದು, ಹೌದಿಲ್ಲ? ಅದಕ್ಕೆ ಅದನ್ನ ಪಾಲನೆ ಮಾಡಕ್ಕಾಗೋದು ನಾವು. ಅಂದ್ರೆ ಶರೀರ ಆರೋಗ್ಯ ಇರ್ತಂದ್ರೆ ಏನಾದ್ರು ಸಾಕು. ಲೌಕಿಕ ಅಭಿವೃದ್ಧಿ ಹೊಂದ್ಬೇಕಾದ್ರೂ ಶರೀರ ಆರೋಗ್ಯ ಬರ್ಬೇಕಾದ್ರೆ ಅದು ಪಾಲನೆ ಮಾಡಬೇಕಾಗತ್ತೆ. ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು. ಹೌದಿಲ್ಲ? ಪಥ್ಯಾಹಾರ ಇದು ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಸ್ತೆ, ಅಪರಿಗ್ರಹ, ಇದು ಯಮ ಇದ್ರೊಳಗೆ ಬರ್ತಾವ. ಯಮ ನಿಯಮಗಳ ಇದ್ರಾಗ ಬರ್ತೈತಿ. ಇವ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ಇವನ್ನೆಲ್ಲ ಪಾಲನೆ ಮಾಡ್ಬೇಕಿಲ್ಲ. ಅಂದಾಗ ಹೊರಗಿನ ಬಾಹ್ಯ ಸಾಧನಗಳಿವೆಲ್ಲ ಯಮ ನಿಯಮ, ಆಸನ, ಪ್ರಾಣಾಯಾಮ ಮಾಡ ಯಾರು ಬೇಡ ಅಂತಾರ? ನಾಡಿಗಳ ಶುದ್ಧಿ ಅಕ್ಕವ, ಹೌದಿಲ್ಲ? ಒಂದು 5 ನಿಮಿಷ ಪ್ರಾಣಾಯಾಮ ಮಾಡ, ಹೌದಿಲ್ಲ? ಒಂದು 5 ನಿಮಿಷ ಕನಿಷ್ಠ ದೀರ್ಘ ಶ್ವಾಸೋಚ್ಛ್ವಾಸ ತಗೊಂಡು ದೀರ್ಘ ಶ್ವಾಸೋಚ್ಛ್ವಾಸ ಬಿಡುತ್ತೆ. ಅಷ್ಟ ಟೈಮ್ ಮಾಡೋದು. ಅದನ್ನ ರೇಚಕ ಪೂರ್ವಕ ಮಾಡ್ಬೇಕಂದ್ರೆ ನಿನಗೂ ಅದು ಮಾಡ್ಬೋದು. ಒಂದು ಹೊಳ್ಳೆ ಎಡವಳ್ಳೆಗಿಂದ ಹಗರ್ಕ ಸ್ವಲ್ಪ ಬಾವ್ಯಾಗಿನ ಹಗ್ಗ ತೆಗಿದು ಬಿಡುದು ಮಾಡ್ತೀಯಲ್ಲ ಜಗ್ಗುವಾಗ, ಹಂಗ ಇದನ್ನ ಹಗರ್ಕ ಏರ್ಸ್ಬೇಕು, ಹಗರ್ಕ ಬಿಡ್ಬೇಕು ಅಂತ. ಈ ಹೊಳ್ಳ್ಯಾಗಿಂತ ಏರ್ಸ್ಕೊಂಡ ರೇಚಕ ಪೂರಕ ಅಂತಾರ. ಅಂದ್ರ ತಗೊಳುದು ಮತ್ತು ಬಿಡುವುದು, ಅದಕ್ಕೆ ರೇಚಕ ಪೂರಕ ಅಂತಾರ. ಕುಂಭಕ ಅಂದ್ರೆ ಅದನ್ನ ನಿಲ್ಸುದು. ಈಗ ಎಡಗಡೆ ಹೊಳ್ಳ್ಯಾಗಿಂದ ತಗೊಂಡಿಲ್ಲೋ ಹವಾ, ಸಾವಕಾಶವಾಗಿ ತಗೊಂಡು ಇಷ್ಟ ಅಂಕಿ ಎಣಸು ಮಾಟ ತಗೋದು, ಇಂತಿಷ್ಟ ಅಂಕಿ ಎಣಸು ಮಠ ನಿಂದಿರ್ಸುದು, ಮತ್ತಿಷ್ಟ ಅಂಕಿ ಎಣಸು ಮಠ ಬಿಡುದು. ಈ ಎಡಗಡೆ ಹೊಳ್ಳೆಯಿಂದ ಬಲಗಡೆ ಬಿಡುದು, ಮತ್ತೆ ಬಲಗಡೆಯಿಂದ ತಗೊಂಡು ಮತ್ತೆ ನಿಂದಿರ್ಸಿ ಮತ್ತೆ ಬಿಡುದು. ಇದು ಪ್ರಾಣಾಯಾಮ. ಇದರಿಂದ ನಾಡಿಗಳ ಶುದ್ಧಿ ಆಗ್ತದೆ. ಅಷ್ಟರ ಪ್ರತ್ಯೇಕ ವಾಸನಾ ನಾಶ ಆಗೋಲ್ಲ. ಮತ್ತೆ ಮಾಡ ಆರೋಗ್ಯ ದೃಷ್ಟಿಯಿಂದ ಅವನು ಮಾಡೋದು. ಆಸನ ಮಾಡೋದ್ರಿಂದ ಶರೀರ ಆರೋಗ್ಯ ಇರ್ತೈತಿ. ಎಲ್ಲ ನರನಾಡಿಗಳು ಎಲ್ಲ ಮತ್ತೆ ಇವಕ್ಕವು. ಯಾಕ್ರಿ ಇಲ್ಲ ಒದಟೆ ಕುಂತಲ್ಲೇ ಕುಂತ ಬಾಳ ತನ ಒಂದು ಅರ್ಧ ತಾಸು ಐತ್ ಕುಂಡ್ರಬಾರ್ದು ಅಂತಾರ. ರೋಗ ಶರೀರ ಕೆಟ್ಟು ಬಿಡ್ತೈತಿ. ಚಲನ ವಲನ ಹಾಕೊಂತ ಇರ್ಬೇಕು ಶರೀರ. ನೀವು ಕುಂತಲ್ಲೇ ಕಲ್ ಕುಂತಂಗ ಕುಂತ ಇವಕ್ಕೆ ಯಾವ ಶುಗರು ಇವು ಚಲೋ ಆಕ್ಕವು. ಶರೀರ ಮತ್ತೆ ಅವ್ರು ಏನೂ ಆಗ್ಲಿಲ್ಲ ಹಂಗ ತಿನ್ನೋದು ಕಂಬ್ಕೊಂಬಂದ್ ತಿನ್ನೋದು ಕುಂತ್ಕೊಂಡು ಶಿಸ್ತಾಗಿ ಅಲ್ರಿ ನಡ್ಕೊಂತ ಹೋಗಕ್ ಆಗಂಗಿಲ್ಲ. ಯಾವ್ರ ಗಾಡಿ ಅದಾವನ್ ನೋಡ್ತಾನ ಮತ್ತೆ, ಹೌದಿಲ್ಲ? ನಡ್ಯಾಕ ಆಗುದಿಲ್ಲ. ಗಾಡಿ ಬಂದ್ರೆ ಚಲೋ ಆಯ್ತು ಬಿಡಪ್ಪ ಅಂತಾನ. ಮತ್ತೆ ನಡ್ಕೊಂತ ಹೋದಷ್ಟು ಆರೋಗ್ಯ. ಮೊದಲಿನ ಮಂದಿ ಎಷ್ಟು ಆರೋಗ್ಯ ಇದ್ರು. ಪಿಟಗಿರಿಗೆ ಹೋಗ್ಬೇಕಾರ ನಡ್ಕೊಂತ ಹೋಗಿ, ಹೊಲಕ್ ಹೋಗ್ಬೇಕಾರ ಯಾರು ಒಬ್ರ ನಡ್ಕೊಂತ ಹೋಗೋದು, ಹೊಲಕ್ ಹೋಗೋದು ಅಂದ್ರೆ ಈಗ ಕೇಳ್ಬೇಡ. ಆ ಚರಿಗೆ ತಗೊಂಡ್ ಹೋಗಾಕ ನಡ್ಕೊಂತ ಹೋಗಾಕ ಹೋಗೋದು, ಪಟ್ಪಟ್ಟೆ ಐತಿ. ಎಲ್ಲಿ ಮಲ ಕ್ಲೀನ್ ಆಗ್ಬೇಕ್ರಿ ಅದು? ವಾಕಿಂಗ್ ಹೋಗಿ ಚರಿಗೆ ತಗೊಂಡ್ ಕುಂತ್ರ ಚಟ್ರಾಗ್ನಿ ಕ್ಲೀನ್ ಆಕೈತಿ. ನೀ ಪಟಿಪಟಿ ಮ್ಯಾಗ ಹೋಗಿ ಕುಂತಾನಂದ್ರ ಅದು ಬಾಟ್ಲಿ ತುಂಬ್ಕೊಂಡು ಹೋಗಿ ಪಟಿಪಟಿ ಮ್ಯಾಗ ಹೋಗಿ ಕಾಣಲ್ಲಿ ಯಾರು ಇಲ್ದಲ್ಲಿ ಹೋಗಿ ಕುಂತ, ಹೌದಿಲ್ಲ? ಅದಕ್ಕೆ ಚಟುವಟಿಕೆಗೆ ಅದಕ್ಕೆ ಅವನ್ ಮಾಡೋದು. ಆಸನ ಪ್ರಾಣಾಯಾಮ ಶರೀರದ ಆರೋಗ್ಯ ದೃಷ್ಟಿಯಿಂದ ಅವನ್ ಮಾಡೋದು. ಬಾಹ್ಯ ಸಾಧನೆಗಳವೆಲ್ಲ ಅವ ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕಂದ್ರೆ ಇವ ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಇದರಿಂದ ವಾಸನೆಗಳು ನಾಶಕ. ಅಷ್ಟಾಂಗ ಯೋಗಗಳು ಅಂದ್ರು ಒಂದ, ಸಾಧನೆಗಳು ಅಂದ್ರು ಒಂದ. ಅಷ್ಟಾಂಗ ಯೋಗ, ಅಷ್ಟಾಂಗ ಯೋಗ ಅಂದ್ರೆ ಇದ ಪಾತಂಜಲಿ ಋಷಿ ಮುನಿಗಳು ಹೇಳಿದ್ದು ಅಷ್ಟಾಂಗ ಯೋಗಗಳು. ಅಜ್ಜವರು
ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರು. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಇದು ಆಂತರಿಕ ಅವಕ್ಕೆ 8 steps ಟು ಯೋಗ ಅಂತೇಳಿ ಋಷಿಕೇಶ್ ಶಿವಾನಂದರ ದಿವ್ಯ ಜೀವನದಿಂದ ಬರ್ತಿತ್ತು. ಅದ್ರಾಗ ಅಜ್ಜಾರಿಗೆ ಒಂದು ಪತ್ರ ಬರ್ತಿದ್ರು ಅವ್ರಿಗೆ, ಋಷಿಕೇಶ್ ಶಿವಾನಂದರಿಗೆ ಬರ್ತಿದ್ರು ಅವ್ರು. ಅಜ್ಜಾರ್ ಬರ್ತಿದ್ರು, ಆತ್ಮಾನಂದ ಅಪ್ಪ ಅವ್ರು ಅವ್ರಿಗೆ ಬರ್ತಿದ್ರ. ಇವು ಬಾಹ್ಯ ಸಾಧನಗಳಕ್ಕಿಂತ ಇವು ಆಂತರಿಕ ಸಾಧನಗಳ ಉಪಯುಕ್ತ ಅದಾವ. ಅವೇನು ಶರೀರದ ಹೊರಗಿಂದ ಅದ, ಇವು ಮುಖ್ಯದವ ಅಂತ ಬರ್ತಿದ್ರು ಅಂತ. 8 steps ಟು ಯೋಗದೊಳಗೆ ಪ್ರತ್ಯಾಹಾರ, ಧ್ಯಾನ, ಧಾರಣ ಇದು ಅವಶ್ಯಕತೆ. ಇದನ್ನ ಮೊದಲು ಸಾಧಿಸ. ಇದನ್ನ ಸಾಧಿಸಿದೆ ಅಂದ್ರೆ ಎಲ್ಲ ತನ್ನಿಂದ ತಾನ ಬರ್ತಾವ ಅಂತ. ಬರೀ ಅವನ್ನ ಗಟ್ಟಿಗೊಳಿಸ್ಕೊಂತ ಕುಂಡ್ರು, ಪ್ರಾಣಾಯಾಮ ಆಸನ ಮಾಡ್ಕೊತ ಕೂತಿ ಅಂದ್ರೆ ಮತ್ತಷ್ಟು ಶರೀರ ಭಾವ ಗಟ್ಟಿ ಆಕೈತಿ, ಹೌದಿಲ್ಲ? ಮತ್ತು ಅದ ಗಟ್ಟಿ ಆಕೈತಿ. ಕರೆಕ್ಟ್ ಅವ್ರು ಅಜ್ಜಾರು ಹೇಳಿದ್ದದು, ಹೌದಿಲ್ಲ? ಪ್ರಾಮುಖ್ಯತೆಯನ್ನು ಕೊಡು. ಬರೀ ಶಿಸ್ತು ಪ್ರಾಣಾಯಾಮ ಮಾಡೋದು ಮತ್ತೆ ಏನ್ ಮಾಡವ, ಮತ್ತು ಅದನ್ನ ಮಾಡವ. ನೀನು ಶರೀರಕ್ಕೆ ನೆಟ್ಟಿಗೆ ಇಟ್ಕೊಂಡು ಏನ್ ಮಾಡವ, ಮತ್ತು ಸೊಟ್ಟ ಆಗೋದ ಮಾಡವ, ಹೌದಿಲ್ಲ? ಇದಕ್ಕೆ ಮಹತ್ವ ಕೊಡುವಂತ. ಅದು ಬಹಳ ಮುಖ್ಯ, ಅದು ಮುಖ್ಯ. ಅದಕ್ಕೆ ಅಜ್ಜ ಅವ್ರು ಹೇಳ್ತಿದ್ರು, ಅದನ್ನ ಒಂದು ಆ ಪತ್ರನ ಬರ್ತಿದ್ದೀವಿ ಅಂತ ಹೇಳಿದ್ರು ಋಷಿಕೇಶ್ ಶಿವಾನಂದ. ಅದ ಈ ದೇಹ ಸಂಬಂಧನ ತಪ್ಪಿಸ್ಕೊಂಡು ಆನಂದದ ಭಾವದಾಗಿರ್ಬೇಕನ್ನೋ ಉತ್ಕಟ ಇಚ್ಛಾ ಇದ್ರೆ ಎಲ್ಲ ಕೈ ಬಿಡ್ತಾನ, ಹೌದಿಲ್ಲ? ಉತ್ಕಟ ಇಚ್ಛಾ ಇತ್ತಂದ್ರ ಎಲ್ಲ ಕೈ ಬಿಡ್ತಾನ. ಮೊದಲು ದೇಹ ಭಾವ ಗಟ್ಟಿ ಆಗೋದನ್ನ ಮಾಡಾಕತ್ರ ಮಾಡ ಆರೋಗ್ಯ ಸಾಧಕಾವಸ್ಥೆ ಒಳಗೆ ಅಟ್ಟ ಇದು ಗೊತ್ತಾಗಕೈತಿ ಅಂದ್ರೆ ಕೈ ಬಿಟ್ಟು ಬಿಡ್ತಾನ. ಏನ್ ಮಾಡ್ಬೇಕು ಅದನ್ನ ಬಿಟ್ಟೇವಿ, ಮಾಡಬಾರದ್ದು ಮಾಡ್ಕೊಂಡು ಕೊಂಡಿರ್ತೇವೆ, ಅದಕ್ಕೆ ಆಗಬಾರದ್ದು ಹಾಕೊಂಡ್ಕೊಂಡಿರ್ಬೇಕು, ಹೌದಿಲ್ಲ? ಇವನ್ನ ನಮಗ್ ಸಾಧಿಸಕ್ಕಾಗ್ಲಿಕ್ಕೂ ಪರಹಿತ ಕೆಲಸಗಳನ್ನಾರ ಮಾಡಕ್ ಕಲಿಬೇಕಿಲ್ಲ. ಅವನು ಮಾಡಾಕ್ತಾ ಇರಲಿಲ್ಲ, ಅದಕ್ಕೂ ಮೈಗಾಳಕ. ಇನ್ನೊಬ್ಬರಿಗೆ ಹಿತ ಮಾಡಾಕ್ರ ಕಲಿ. ಯಾಕ್ರಿ? ಪ್ರತ್ಯಾಹಾರ, ಧ್ಯಾನ, ಧಾರಣ ನಿನಗ ಸಾಧಿಸಕ್ ಆಗುದಿಲ್ಪ ಅಂದ್ರ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ ಕಲಿ. ಈ ಸಾಮಾನ್ಯ ಪೂಜೆ ಇದನ್ನಾರ ಕಲೀನಿ. ಇನ್ನೊಬ್ಬರಿಗೆ ಸಹಾಯ ಮಾಡು, ಕಷ್ಟದಲ್ಲಿ ಇದ್ದವ್ರಿಗೆ ನೆರವಾಗು. ವಿಹಿತ ಕರ್ಮಗಳನ್ನು ಮಾಡು. ಅವನು ಮಾಡಕ್ ಒಲ್ಲೆ ಅಂದ್ರೆ ಶ್ರುತಿ ಮತ್ತು ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದಂತ ವಿಹಿತ ಕರ್ಮಗಳನ್ನ ಅದರಾಗ ಫಲಾಪೇಕ್ಷೆ ಬಿಟ್ಟು ಮಾಡ್ಬೇಕು. ಆಸಕ್ತಿಯನ್ನ ಕೈ ಬಿಡ್ಬೇಕು. ಅದ್ರಾಗ ಯಾವ್ದು ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು. ನೀವು ಶಾರೀರಿಕ ಚಟುವಟಿಕೆ ಏನದಾವಲ್ಲ, ಇವು ಶರೀರದ ಚರಿತಾರ್ಥಕವಾಗಿ ಮಾಡೋದು ಬಾಹ್ಯ ಕರ್ಮಗಳದಾವ, ಹಾಸಿಗೆ ಹೊದಿಕೆ ಇವನ್ನ ಮಾಡಬೇಕಾಗೈತಿ, ಅನಿವಾರ್ಯ, ಹೌದಿಲ್ಲ? ಇಲ್ಲಿ ಇರುವುದನ್ನ ಅದು ಕ್ರಿಯೆ ಇರುವುದನ್ನ ಶಾರೀರಿಕ ಚಟುವಟಿಕೆ ಆದರೆ ಇದನ್ನ ತೊಳೆಯುವುದು, ಇದಕ್ಕೆ ಯಾಕ್ರಿ ಹಾಸಿಗೆ ಹೊದಿಕೆ ಇದನ್ನ ಮಾಡೋದು ಇದು ಸ್ವಾಭಾವಿಕ ಇರುವುದನ್ನ. ಅದು ಇದ್ದ ಹೆದ್ದಿದಾಗ ಯಾವ ಕ್ರಿಯೆನೂ ಇಲ್ಲ. ಅದರಂತೆ ಸಾಧಕಾವಸ್ಥೆಯಲ್ಲಿ ಚರಿತಾರ್ಥ ಕರ್ಮಗಳನ್ನು ನಾವು ಮಾಡಬೇಕಾಗತ್ತೆ. ಸಿದ್ಧ ಆದ್ಮ್ಯಾಗ ಯಾವ ಕರ್ಮನೂ ಇಲ್ಲ, ಹೌದು. ಸಮಾಧಿ ಸ್ಥಿತಿಯಲ್ಲಿ ಯಾವ ಕ್ರಿಯೆನೂ ಇಲ್ಲ. ಅಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋದು ಇಲ್ಲ. ಅಲ್ಲಿ ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ, ಬುದ್ಧಿ ಸಮಸ್ಥಿತಿಯನ್ನು ಹೊಂದಿದಾಗ ಯಾವ ಸ್ಥಗಿತಾಗಿಬಿಡ್ತೈತಿ. ಎಲ್ಲ ಜ್ಞಾನೇಂದ್ರಿಯ ಚಟುವಟಿಕೆಗಳು ಬಂದ್ ಆಗಿಬಿಡ್ತಾವ. ಮನುಷ್ಯರ ಪ್ರೇರಣೆ ಇಲ್ಲದಾಗ ಏನು ಕರ್ಮೇಂದ್ರಿಯ ಚಟುವಟಿಕೆ ಅಷ್ಟ ನಡೆದಿರ್ತಾವಂತ ಸಮಾಧಿ ಸ್ಥಿತಿ ಒಳಗೆ. ಕಾಲ ಅಡ್ಡಾಡುವಂಗ ಅಡ್ಡಾಡ್ತಿರ್ತೈತಿ. ಅದ್ರಾಗ ಅತ್ತಾಗ ಹೋಗ್ಬೇಕು ಇತ್ತಾಗ ಹೋಗ್ಬೇಕು ಅನ್ನೋ ಭಾವ ಇರೋದಿಲ್ಲ. ಅದಕ್ಕೆ ಏನಿಟ್ರು ತಿನ್ಬಹುದು, ಏನಿಟ್ರು ಕುಡಿಬಹುದು, ಸಾಕು ಬೇಕು ಅನ್ನೋದು ಇರೋದಿಲ್ಲ. ಅದು ಕರ್ಮೇಂದ್ರಿಯ ಚಟುವಟಿಕೆ. ವಾಕ್, ಪಾನಿ, ಪಾದ, ಗುದ, ಗುಹ್ಯ ಇವೆಲ್ಲ ಕರ್ಮೇಂದ್ರಿಯ. ಮಲಮೂತ್ರ ವಿಸರ್ಜನೂ ಆಗಬಹುದು. ಅದ್ರ ಚಟುವಟಿಕೆ ಅದು ಕರ್ಮೇಂದ್ರಿಯ ಚಟುವಟಿಕೆಗಳು. ಮನುಷ್ಯನ ಪ್ರೇರಣೆ ಇಲ್ದ ಅವು ನಡೀತಿತ್ತು. ಸಣ್ಣ ಹುಡುಗರು ಇದ್ದಂಗ. ಆದ್ರೆ ಜ್ಞಾನೇಂದ್ರಿಯ ಚಟುವಟಿಕೆ ನಡಿಬೇಕಾತಂದ್ರೆ ಪೂರ್ಣ ಎಚ್ಚರ ಆದಾಗ ಮಾಡಕ್ ಬರ್ತದೆ. ಗೋರ ಕುಂಬಾರ ಅವಸ್ಥಾ ಸಮಾಧಿ ಸ್ಥಿತಿ ಒಳಗೆ ಹುದಲ್ ತುಳಿತಿದ್ದ, ಅವಾಗ ಕರ್ಮೇಂದ್ರಿಯ ಚಟುವಟಿಕೆ ನಡೀತಿತ್ತು. ಗಡಿಗೆ ಮಾಡ್ಬೇಕಾದ್ರೆ ಉತ್ಥಾನ ಆದಾಗ ಬಂದ್ ಮಾಡ್ತಿತ್ತಂತ. ಗಡಿಗೆ ಮಾಡ್ಬೇಕಾದ್ರೆ ಉತ್ಥಾನ ಆದಾಗ ಬಂದ್ ಮಾಡ್ತಿತ್ತು, ಎಚ್ಚರ ಆದ್ಮ್ಯಾಗ ಮಾಡ್ತಿತ್ತು. ಹುಡುಗನ ಕಾಲಾಗ ಸಹಿತ ತುಳಿದೇನೂ ಖಬರ್ ಇಲ್ಲ ತುಳಿದ. ಅದೇ ಭಾವ ಇಲ್ಲ.
ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ. ಅವಾಗ ಅನಾಸಕ್ತಿಯಿಂದ ಏನು ಕರ್ಮಗಳನ್ನು ಮಾಡ್ತೀವಿ ಅದಕ್ಕೆ ನಿನಗೆ ಬಂಧನ ಇಲ್ಲ ಅಂತ. ಆತ್ಮ ಎಲ್ಲದಕ್ಕೂ ಸಾಕ್ಷಿಯಾಗಿದೆ, ಆದ್ದರಿಂದ ಅವನಿಗೆ ಯಾವ ಕರ್ಮದ ಬಾಧೆನೂ ಇಲ್ಲ. ಜ್ಞಾನ ಸ್ಥಿತಿಯನ್ನು ಪಡೆದ ಮ್ಯಾಗ ಆವ ಕರ್ಮಗಳ ಕಾಟ, ಭಜನೆಯಿಂದ ಆವ ಪುಣ್ಯದ ಒಡಗೂಟ. ಏನ್ ಸಾಧು ಸನ್ಯಾಸಿ ಜಗದ್ಗುರುಗಳನ್ನ ಅವರಿಗೆ ಧನ ಸಂಗ್ರಹ ಆಸ್ತಿ ಪಾಸ್ತಿ ಏನೂ ಇರಬಾರ್ದು. ಇದ್ದದ್ದನ್ನೆಲ್ಲ ಸರ್ಕಾರಕ್ಕೆ ಒಪ್ಪಿಸಿಬಿಡ್ಬೇಕು, ಇಲ್ಲ ಅಂದ್ರೆ ಕುರುಡರಿಗೆ ಕುಂಟರಿಗೆ ಬಡಬಗ್ಗರಿಗೆ ಹಂಚಿಬಿಡ್ಬೇಕು. ಯಾಕೈತೇನು ಇಲ್ಲದಲ್ಲಿ ಆಶಯ ಸಾಧು ಸನ್ಯಾಸಿ ಗಂಟು ಮಾಡ್ಕೊಂಡು ಕುಂದಿರ್ತಾರೆ. ಹೌದಿಲ್ಲ? ಯಾರು ನೋಡ್ಬೇಕ್ರಿ ನಾವು? ಅದು ಬರಸಿಲ್ಲ ನಮ್ಗ. ಪ್ರಾರಬ್ಧದ ಮ್ಯಾಗ ನಂಬಿಕಿಲ್ಲ, ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕಿಲ್ಲ. ಚಿಂತೆ ಮಾಡಕ್ ಹೋಗ್ಬೇಡ. ಪ್ರಾರಬ್ಧ ರಕ್ಷಣಾ ಮಾಡ್ತೈತಿ. ಪ್ರಾರಬ್ಧ ಅನ್ನುವಂತ ದೂತ ಶರೀರವನ್ನು ರಕ್ಷಣಾ ಮಾಡಕ್ ಟೊಂಕ ಗಟ್ಟಿ ನಿಲ್ತಾರ. ನೀ ಮಾಡಿ ಇಟ್ಕೊಂಡದ್ದ ನಿನಗೆ ಬೀಳುದಿಲ್ಲ. ಹೌದಿಲ್ಲ? ಅದ್ ಬಾಯಾಗ ಬಂದು ಬೀಳುದಿಲ್ಲ. ಮಾಡಿದ ಅಡಿಗೆನ ನೀನ ಮಾಡಿದ್ದ ನಿನಗೆ ಬೀಳುದಿಲ್ಲ. ನಿನಗೆ ನೋಡ್ರಿ, ನೀವು ಎಲ್ಲಾ ಕಟ್ಕೊಂಡು ಹೋಗಿರ್ತೈತಿ. ಎಲ್ಲಾರ ಇದನ್ ಮಾಡುವ ನಾಯಾರ ಎಲ್ಲಾರ ತಗೊಂಡ್ ಹೋಗ್ಬಿಟ್ಟಿರ್ತೈತಿ. ಉಪವಾಸ ಬೀಳ್ಕೊಳ್ಳೆ ಬರ್ತೈತಿ. ಪ್ರಾರಬ್ಧ ಅದ. ಹೌದಿಲ್ಲ? ಏನು ಇತ್ತಂದ್ರೆ ಇದ್ದಲ್ಲಿಂದ ಬಂದು ಒದಗ್ತೈತಿ ನಿನಗೆ. ಅದು ಗಡಿಸೇತಿ ಇರ್ತೈತಿ. ನಿನ್ನ ಪ್ರಾರಬ್ಧದಾಗ ತಿನ್ನೋ ಭಾಗ ಇತ್ತಂದ್ರೆ ಹೆಂಗಾರ ಬಂದ ನಿನಗದು ಬದುಕ್ತೈತಿ. ಇರ್ಲಿಲ್ಲ ಅಂದ್ರೆ ಇಲ್ಲ. ಪ್ರಾರಬ್ಧ ಏನು ಇಲ್ಲ. ಸಿತಾರೂಢರು ಮಣ್ಣೂರಾಡಿ ನೀರ್ ಕರಿಸಿ ಜಡ್ರಾಗಿ ಬೆಂಕಿ ಎತ್ತೈತಿ. ಇಪ್ಪಿಗೆ ಬೆಂಕಿ ಎತ್ತೈತಿ. ಏನಾರ ಶಾಂತ ಉಳಿಸಂದ್ರೆ ರಾವಿ ಮಣ್ಣು ನೀರ್ ಕಲಿಸಿ ಕುಡ್ದಾರ ಶಾಂತ ಆಗ. ಜಠರಾಗ್ನಿ ಶಾಂತ ಆಗೋ ಸಂಬಂಧ. ಹೌದು, ಹೊಟ್ಟೆ ಹಸಿತೆ ಅಂದ್ರೆ ಮನುಷ್ಯಾಗ ಏನಾರು ತಿನ್ನಬೇಕಂತೈತಿ ನೋಡಿ. ಬಸಕ್ಕೆ ನೀರುಡಿಕೆ ಆದಾಗ ಹೊಟ್ಟೆ ಹಸದಾಗ ಹೇಗ್ರಿ? ಸತ್ತ ಮಾಂಸ ತಿಂದಾನ. ಜಠರಾಗ್ನಿ ಶಾಂತಗೊಳಿಸ್ಬೇಕು, ಬದುಕ್ಬೇಕಂತೇಳಿ. ಬದುಕೋಸು ಸಂಬಂಧ ಬರಗಾಲ ಪ್ರಾಂತದೊಳಗ ತಿಂದಾನ ವಿಶ್ವಾಮಿತ್ರ. ದೇಹ ಭಾವ ಎಲ್ಲಿ ತನಕ ಇರ್ತೈತಿ ನೋಡ್ರಿ, ಅಲ್ಲಿ ತನಕ ಸಂಕಟ ನಮ್ಮನ್ನು ಬಿಡುದಿಲ್ಲ. ಸಂಕಟ ತಪ್ಪಿಸ್ಕೊಂಡು ಆರಾಮ್ ಇರ್ಬೇಕನ್ನೋ ಹಂಗಿದ್ರೆ ದೇಹದ ಸಂಬಂಧ ತಪ್ಪಿಸ್ಕೊ. ಈ ದೇಹ ನಾನೆಂಬುದನ್ನು ಅಳಿ. ನೀ ಯಾರನ್ನೋದನ್ನ ತಿಳಿ. ನೀನ ದೇವ ನಾನೆಂಬುದನ್ನು ತಿಳಿ. ದೇವರೇ ಉಳಿ ಅಂತ. ನೀ ಹೊಸದಾಗಿನ ದೇವ್ರ ಆಗ್ಬೇಕಾಗಿಲ್ಲ. ಸದ್ದ ನೀ ಅದೇನು ತಿಳ್ಕೊಂಡು ಉಳ್ಕೋಬೇಕಾಗಿಲ್ಲ. ನೀ ಹೊಸದಾಗಿ ಏನಾರ ಮಾಡಿ ದೇವ್ರ ಆಗ್ಬೇಕಾಗಿಲ್ಲ. ನೀ ಎಲ್ಲ ಸಿದ್ಧವಾ ರೆಡಿ ಇದ್ದದ್ದೈತಿ. ನೀ ದೇವ ಸ್ವರೂಪನ ಇದೀನಿ, ಅರು ಸ್ವರೂಪನ ನೀನ್ ಅದಿ ಅನ್ನೋದನ್ನ ತಿಳುವಳಿಕೆ ಮಾಡ್ಕೋಬೇಕಾಗಿ. ತಿಳುವಳಿಕೆನ ಇದಕ್ಕೆ ಸಾಧನ, ಕರ್ಮ ಸಾಧನ ಅಲ್ಲ. ಅದು ಏನಾರು ಮಾಡೋದ ಸಾಧನ ಅಲ್ಲ. ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ತಿಳ್ಕೊಂಡು ಉಳ್ಕೋ ಕೆಲಸದಷ್ಟು. ಕಡಿತನಕ ಇದು ಒಂದ ಮಾತು ನೋಡ್ರಿ. ಇದೊಂದು ಮಾತು ನೆನಪಿಟ್ರೆ ಸಾಕು ನೋಡ್ರಿ. ಏನ್ ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ. ಇದು ನೀನಲ್ಲ, ಇದು ನಾನಂತ ನೀ ಎಷ್ಟು ಜನ್ಮ ತಿಳ್ಕೊಂಡ್ರು ಇದು ನೀನಾಗಕ್ ಶಕ್ಯನೇ ಇಲ್ಲ. ನೀನ ಬೇರೆ, ಅದ ಬೇರೆ. ಎಷ್ಟು ನೆನಪಿಟ್ರೆ ಸಾಕು ನೋಡ್ರಿ, ಆರಾಮಿರ್ತೀನಿ. ಹೆಂಗಾರ ನಾವು ಆರಾಮಿರ್ತೇವೆ ಅನ್ನೋದನ್ನ ವಿಚಾರ ಮಾಡ್ರಿ. ಶರೀರ ನೀವಾಗಿದ್ದಾಗ ಆರಾಮಿರ್ತಿರೋ, ಏನು ನೀವಾಗಿದ್ದಾಗ ಆರಾಮಿರ್ತಿರೋ? ಎಚ್ಚರಿಕೆ ಒಳಗ ಈ ಶರೀರ ನೀನಾಗಿರ್ತಿ, ಅಲ್ಲಿ ಕನಸಿನ್ಯಾಗ ಒಂದ್ ಏನಾರ ಆಗಿರ್ತಿ ಅಲ್ಲಿ. ಹೌದಿಲ್ಲ?
ನಿದ್ಯಾಗಿ ಏನಾಗಿದ್ದೆ ಅಂದ್ರೆ ಅಲ್ಲಿ ಹೆಣ್ಣಾಗಿದ್ದು ಏನು ಗಂಡಾಗಿದ್ದು ಏನು ಹರಿಯದವಾಗಿದ್ದು ಏನು ಮುದುಕಾಗಿದ್ದು ಬಡವಾಗಿದ್ದು ಏನು ಸೌಕಾರ ಆಗಿದ್ದು ಏನಾಗಿದ್ದೆ ಅಲ್ಲಿ ಏನೂ ಇದ್ದಿದ್ದಿಲ್ಲ ಆರಾಮ್ ಇದ್ದೇನೆ ಆ ರಾಮನ ನೀನದಿ ಏನ್ ಅನ್ಯವಾಗಿ ಏನೂ ಆಗಿದ್ದಿಲ್ಲ ಹೆಂಗಿದ್ದು ನೋಡು ಏನೂ ಆಗದೆ ನಿದ್ದೆಯೊಳಗ ಹಂಗ ಎಚ್ಚರಿಕೆ ಒಳಗ ಇರಾಕಲಿ ಅಂತ ನಿದ್ದೆಯೊಳಗಿನ ಸ್ಥಿತಿ ಏನೂ ಆಗದ ಹೆಂಗಿದ್ದಿ ಹಂಗೆ ಎಚ್ಚರಿಕೆ ಒಳಗೆ ಇರಾಕಲಿ ಅಂತ ಅರಿವಿನ ಮೂಲಕ ಆ ಭಾವದಾಗ ಇರಾಕಲಿ ಈ ಮರುವಿ ಮೂಲಕ ಇರ್ತೇವೆ ನಾವು ಆನಂದದ ನೆನವನೆ ಅಜ್ಞಾನದೊಳಗೆ ಇಲ್ಲಿ ಅರಿವಿನ ಮೂಲಕ ಪ್ರಜ್ಞಾನಂ ಆನಂದ ಬ್ರಹ್ಮ ಅಂತಾರೆ ಅಜ್ಞಾನಂ ಆನಂದ ಬ್ರಹ್ಮ ಅಂದಿಲ್ಲ ತಿಳಿಯಲ್ಲೇ ಆರಾಮ್ ಇರುವುದು ಬ್ರಹ್ಮ ಅಲ್ಲ ತಿಳಿದ ಆರಾಮ್ ಇರುವುದು ಬ್ರಹ್ಮ ಅರಿವು ಸಹಿತ ಆನಂದದ ಸ್ಥಿತಿ ಅದನ್ನ ನಾವು ಹೊಂದಬೇಕಾಗಿದೆ ಜ್ಞಾನದಿಂದ ಎದುರಿಗೆ ಕಾಣುವಂತ ಈ ಜಗತ್ತಿನ ನಿವೃತ್ತಿ ಅರಿವು ಸಹಿತ ಅವಾಗ ಆನಂದದ ಸೂತ್ರ ನಮ್ಗೆ ಅದಕ್ಕೆ ತುರ್ಯಾವಸ್ಥೆ ಅಂದ್ರೆ ಅದನ್ನು ಪಡೆಯುವುದನ್ನ ಪ್ರತಿಯೊಬ್ಬರ ಕೆಲಸ ಅರಿವಿನ ಮೂಲಕ ಆನಂದದ ನೆನಪಿನಾಗ ಉಳಿದು ಅದಕ್ಕೆ ಸಮಾಧಿ ತುರ್ಯಾವಸ್ಥೆ ಅಂದ್ರೆ ಅದನ್ನು ನಾವು ಸಾಧಿಸ್ಬೇಕಾಗಿದೆ ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ ಆಗುತ್ತೆ ಸತತ ಅಭ್ಯಾಸ ಬೇಕದಕ್ಕೆ ಹೆಂಗ ಅದನ್ನು ಹೊಂದಿದ್ರು ಅವರು ಹೆಂಗಾರ ಹೊಂದಿದ್ದಾನಪ್ಪ ಮಾರಾಯ ಅಂತಿದ್ರು ಸುರೇಂದ್ರ ಶಿವರಾವ್ ದೇಸಾಯರಪ್ಪ ಅವರು ಇದು ಹೇಳೋದು ಕೇಳೋದು ಖಾತೆನೇ ಬೇರೆ ಅಂತಿದ್ರು ಅಂತ ಅವರು ಇದೊಂದು ಹೇಳೋದು ಅದೇನು ಸ್ವಚ್ಛ ಇದ್ರು ಬರ್ತೈತಿ ಸ್ವಚ್ಛ ಇರ್ಲಿಕ್ಕೂ ಬರ್ತೈತಿ ಅಂತ ಕಣ ಅದೊಂದು ಬುದ್ಧಿ ಇದದ ಬೆರ್ಕಿತನ ಬುದ್ಧಿ ಇದೆ ಬೌದ್ಧಿಕ ಜ್ಞಾನ ಅದ ಇದನ್ನು ಮೀರೈತಿ ಮನ ಬುದ್ಧಿಯಾದಿಗಳಿಗೆ ನಿಲುಕಲಾರದ್ದು ಅಂತ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಆಗಿರುವಂತ ಅಂಥ ಅನುಭವ ಇದೆ ಸೂಕ್ಷ್ಮಾತಿ ಸೂಕ್ಷ್ಮವಾದದ್ದು ಅದಕ್ಕೆ ಜ್ಞಾನ ಅಂತ ಕರೀತಾರೆ ಅಲ್ಲಿ ಬುದ್ಧಿ ಕೆಲಸ ನಡೆದಿಲ್ಲ ಯಾಸನೆ ಅಂತನೂ ನಡೆದಿಲ್ಲ ಹೌದಿಲ್ಲ ಅದನ್ನೆಲ್ಲ ಮೀರಿ ಇದ್ದದ್ದು ಬ್ರಹ್ಮಜ್ಞಾನ ಅಂತ ಏನು ಬ್ರಹ್ಮವಿದ್ಯಾ ದೊಡ್ಡ ಬ್ರಹ್ಮವಿದ್ಯಾನ ಅಂತಿರ್ತಾರ ಅವ್ರು ರೂಢಿ ಒಳಗ ಅನ್ನೋದಿಲ್ಲ ಅದೇನು ಏನ್ ದೊಡ್ಡ ಇದ್ ಬಿಡ ಏನ್ ಬ್ರಹ್ಮವಿದ್ಯಾನ ಅದೇನಂತಿರ್ತಾರ ಹೌದಿಲ್ಲ ಏನು ಅದೇನು ಬ್ರಹ್ಮವಿದ್ಯಾ ಅದಕ್ಕೆ ಶ್ರೇಷ್ಠ ಅಂತ ಆ ವಿದ್ಯೆ ಬರೋದು ಬಹಳ ಕಠಿಣ ನೀ ಮಾಹಿತಿ ಮಾಡ್ಕೊಂಡಿ ಬಿಡ ಮಾಹಿತಿ ಮಾಡ್ಕೊಂಡ್ರೆ ಜ್ಞಾನ ಆಕೈತಿನ ಬರದ್ರ ಪುಸ್ತಕಗಳನ್ನು ಬರಿಬಹುದು ನೀ ಶರೀರ ಬಿಡು ಮಟ ಅದನ್ನ ಶಾಸ್ತ್ರ ಹೇಳ್ಬಹುದು ಆದ್ರೆ ಅನುಭವ ತಗೊಳ್ಳೋದು ಬಹಳ ಕಠಿಣ ಐತಿ ಹಿಂಗಂತ ಹೇಳಿ ಅದನ್ನ ಎಲ್ಲೋ ಒಬ್ರು ಪೂರ್ಣ ತ್ಯಾಗ ಮಾಡಿದಾಗ ವಾಸನಾ ನಾಶ ಆದಾಗ ಈ ಜ್ಞಾನವನ್ನು ಮಾಡ್ಕೊಳ್ಳಿ ಸಮಾಧಿ ಸ್ಥಿತಿ ಹತ್ತತಿ ಅಂತಃಕರಣ ಸ್ವಚ್ಛಗತಿ ಯಾವಾಗ ಇದು ಅನುಭವ ಕೊಡ್ತೈತಿ ಅಂತಃಕರಣ ಸ್ವಚ್ಛ ಆಗುಲ್ಲೇ ಹೇಳೋಲಿ ಮಾಡೋದು ಪುಸ್ತಕಗಳನ್ನು ಬರೀಬಹುದು ಎಲ್ಲ ವಾಸನ ಹೋಗಿರೋದಿಲ್ಲ ಮತ್ತೆ ವಾಸನ ಹೇಳ್ಕೊಂಡು ಹೋಗಿ ಅಲ್ಲಿ ಒದ್ದಾಡಕ್ ಹಸ್ತೈತಿ ಮತ್ತು ಬಸಿಗೆ ಬೀಳ್ತೈತಿ ಅದು ಏನ್ ಬೇಕಾದಂಗೆ ಹೇಳ್ತಾನ ಮತ್ ಶಾಸ್ತ್ರ ಏನ್ ನಂಗೆ ಹೇಳೋ ಇಲ್ಪ ಮರ ಅಂತ ಈ ಅನುಭವ ಮರ ಅಂತ ಹೇಳ್ತಾನ ಹೌದಿಲ್ಲ ವಾಕ್ ಚಾತುರ್ಯ ಇರ್ತೈತಿ ಹೇಳತಾನ ಕೇಳುವರ ಸಂಶಯ ಎಲ್ಲ ನಿವಾರಣೆ ಆಕ ಹೆಂಗಿದ್ದಿರ್ಬೇಕಪ್ಪ ಹೇಳುದು ಅಡ್ರಿ ಇಲ್ಲ ಅಂತವ್ರಿಗೆ ತಿಳಿತೈತಿ ನೋಡ್ಪ ಇದು ಹೇಳಿದ ಹೇಳು ಕಲಾ ಅದ ಹೌದಿಲ್ಲ ಆದ್ರ ಅದನ್ನ ಅನುಭವ ತಗೊಳ್ಳೋದು ವಾಸನ ನಾಶ ಆಗಿರೋದ್ರ ಒಳಗ ಯಾವ್ದಾರ ರೂಪದಿಂದ ಬಂದು ನಮ್ಮನ್ನ ತಿಳಿ ಕೇಳ ಮಾಡುದು ಅದಕ್ಕೆ ಬಹಳ ಎಚ್ಚರದಿಂದ ಇರ್ಬೇಕಾಗುತ್ತೆ ಎಲ್ಲೋ ಒಬ್ರು ಅದಕ್ಕೆ ಅದ ಸ್ಥಿತಿಯನ್ನು ಹೊಂದವರು ಮತ್ತು ವಿಲೋಭನೆಗಳಿಗೆ ಒಳಗಾಗಿಬಿಡ್ತಾನೆ ನೀವೆಲ್ಲ ವಿಷಯ ವಸ್ತುಗಳು ಅನುಕೂಲ ಆಗಾಕತ್ವ ಅಂದ್ರೆ ಬಾಳ ಚಲೋಪ್ಪ ಶಾಸ್ತ್ರ ಹೇಳ್ಕೊಂತ ಹೋಗ್ಬಿಡು ಏನ್ ನೌಕರಿ ಮಾಡೋದು ಅದಕ್ಕೆ ಬೇಕಾಗಿತ್ತು ಹೌದಿಲ್ಲ ಯಾವ ಭಕ್ತರು ರೊಕ್ಕ ತಂದು ಕೊಡ್ತಿರ್ತಾರ ಏನಾರ ಅರಿವಿ ಅನ್ಸಲಿಕ್ಕೆ ಕೊಡ್ತಾರ ಹೌದಿಲ್ಲ ಅಂತೇನಾಯ್ತು ನಡಿ ಹೋಗಿ ಮಜಾ ಮಾಡ್ಕೊಂತ ಹೋಗಿ ಇಂಥ ಆಶಯಗಳು ಇದ್ವು ಅಂದ್ರೆ ನಾವು ಎಲ್ಲಷ್ಟು ಅಭಿರುಚಿ ಇರುದಿಲ್ಲ ಅದ್ರಾಗ ತಿನ್ನೋದ್ರಾಗ ಅದನ್ನ ಕೊಡ್ತಾರೋ ಇದನ್ನ ಕೊಡ್ತಾರೋ ಯಾವ ಬೈಕೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಅದನ್ನ ಅವಲಂಬಿಸ್ಕೊಂಡಿಲ್ಲ ಅದ
ಬಾಹ್ಯದ ಯಾವ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ, ತನ್ನ ಸ್ವರೂಪದ ಅವಲಂಬನ ಮಾಡ್ಕೊಂಡಿರ್ತಾನೆ ಜ್ಞಾನಿ. ನೀವು ಅಜ್ಞಾನಿ, ಈ ವಿಷಯ ವಸ್ತುಗಳ ಅವಲಂಬನ ಮಾಡ್ಕೊಂಡು ಆರಾಮಿರ್ಬೇಕಂತ ಉಪಾಧಿ ಹಿಡ್ಕೊಂಡ್ರೆ. ಯಾರ ಕೊಡುದನ್ನ ನೋಡ್ತಿರ್ತಾನ ನಾವು, ಹೌದಿಲ್ಲ? ಚಲೋ ಅದನಪ್ಪ ಭಕ್ತ, ಡೀಲ್ ಪಾಟ್ರ ಭಕ್ತ, ಕೊಡ್ಲಿಲ್ಲ ಅಂದ್ರೆ ಅದೇನು ಕಣ್ಗೇಡಿ ಅದೇ ಅಂತ, ಹೌದಿಲ್ಲ? ಹಿಂಗ ನಮ್ ಗುರುಸ್ವಾಮಿ ಇದ್ದ, ಕೊಡ್ಲಿಕ್ಕೆ ಕಳ್ತಿದ್ದವ. ಗುರುಪಾದೇನ ಅಪ್ಪಿದ್ದ, ನಾನ್ ನೋಡಿದ್ನ ಅವನು, MK ಹುಬ್ಳಿ ಅವ. ಕೊಡ್ಲಿಲ್ಲ ಅಂದ್ರೆ ಅಳಕ್ ಶುರು ಮಾಡೋಣ. ಕೊಡ್ಬೇಕು ಅವನು, ಆಶೆ ಬುರುಕರು, ಹೌದಿಲ್ಲ? ಏನಾರ ಬಯಕೆಗಳು ಭಕ್ತರಿಂದ ಏನಾರ ಅಪೇಕ್ಷೆ ಮಾಡೋರು. ಗುರು ಶಿಷ್ಯರ ಸಂಬಂಧ ಹೆಂಗಿರ್ಬೇಕಂದ್ರೆ, ಶಿಷ್ಯನಿಂದ ಗುರು ಏನು ಅಪೇಕ್ಷೆ ಮಾಡಬಾರ್ದು, ಗುರುಗಳಿಂದನೂ ಶಿಷ್ಯ ಏನು ಅಪೇಕ್ಷೆ ಮಾಡಬಾರ್ದು. ಇದಕ್ಕ ನಿರಪೇಕ್ಷಕ ಬಂಧುತ್ವ ಅಂತ ಅಂದ್ರೆ ಇದು ಸಿದ್ಧಿಸ್ತದೆ. ತಾಂತ್ರಿ ಬರ್ತೈತಿ ಅಂದ್ರ ಬರ್ಲಿ ಬಿಡ, ಬಂದದ್ದನ್ನ ಅನುಭವಿಸ. ನನಗೂ ಕಳಿಯುವ ಮರ ಹೆಂಗಾರ ನನಗ್ ಸಂಕಟ ಕಳಿಯುವ ಹೋತನಿಂದೆಲ್ಲ ಮತ್ತ, ಹೌದಿಲ್ಲ? ಈಗ ಕಳ್ಕೊಂಡಿ ಮತ್ ಬರುದನ ಅದ ಮಾಡಿಟ್ಟಿ ಅಲ್ಲಿ, ಅದನ್ನ ಹೆಂಗ್ ತಗಸ್ಕೊಳವ? ಮಾಡಿದ್ದನ್ನ ಯಾರು ಉಣ್ಣವ್? ನೀನು ಉಂಬದೆ, ನಿಮ್ಮಪ್ಪನ ಉಂಬನೆ. ಬಂದದ್ದೆಲ್ಲ ಬರ್ಲಿ, ಈಗ ಬರ್ಲಿ, ಅದ ಏನ್ ಬರುದಿದ್ರು ಬಂದ್ ಬಿಡ್ಲಿ. ಈಗ ನಮ್ಮ ಇರುವಿನ ನೆನವು ಗಟ್ಟಿಯಾಗಿ ಉಳಿಲಿ ಅಂದಾರ. ಅದನ್ನ ನೆನವು ನೆಗಿದ್ರೆ ನಿನಗೆ ಬಾಧೆ ಆಗುದಿಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರ್ಲಿ. ತಾಪಗಳು ಬರ್ತಿರ್ತಾವ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ತಾಪಗಳು ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವ. ಪ್ರಾರಬ್ಧಕ್ಕನುಸಾರವಾಗಿ ಇಚ್ಛಾ ಪ್ರಾರಬ್ಧ, ಅನಿಚ್ಛಾ ಪ್ರಾರಬ್ಧ, ಪರೇಚ್ಛಾ ಪ್ರಾರಬ್ಧದ ಮೂಲಕ ಅವೆಲ್ಲ ಮಾಡಿದ ಕರ್ಮವನ್ನು ನಾವು ನೋಡ್ಬೇಕು. ಇವೆಲ್ಲ ಆಕ್ಸಿಡೆಂಟ್ ಆಗುದು, ಸಿಡ್ಲು ಬಡಿಯುದು, ಇವೆಲ್ಲ ಅನಿಚ್ಛಾ ಪ್ರಾರಬ್ಧ. ಎಲ್ಲಾರು ಆಕ್ಸಿಡೆಂಟ್ನಾಗ ಸಾಯ್ತಾವು, ಸಿಡ್ಲು ಬಡಿತಾವು, ಹೌದಿಲ್ಲ? ಇಂಥವೆಲ್ಲ ನೀರೋಗಿ ಜಲದಾಗ ತೇಲಿ ಹೋಕ್ಕವನು, ಹೌದಿಲ್ಲ? ಅನಿಚ್ಛಾ ಪ್ರಾರಬ್ಧ ಏನ್ ಮಾಡೋದು? ಹೇಳ ಏನ ನಿಂದಿರ್ಲಿಲ್ಲ, ಹೋಗ್ಬೇಡ್ರಿ ಅಂತ ಹಿಡಿಯಾಕ ಹೋದ್ರೆ ಹಿಡಿಸಿಕೊಡ್ಲಿಲ್ಲ. ಇಲ್ಲೇ ಇನಾಮಂಗಲ್ದಾಗ ಪ್ರವಾಹದಾಗ ಅದ್ ಬ್ಯಾಡ ಅಂತ ಹೆಣ್ಮಕ್ಳು ಹಿಡಿಕೊಡ್ಲಿಲ್ಲ. ಅಷ್ಟು ಹಾದು ಇಲ್ಲೇ ತೇಲಿ ಬಿತ್ತು. ಇಲ್ಲೇ ನಮಗ ಗೊತ್ತೈತಿ ಏನ್ ಮಾಡ್ತಿ, ಏನ್ ಮಾಡೋದು? ಅದರಿಂದನೂ ಆಕ್ಕವು ಘಟನೆಗಳು ಆಕ್ಕವಿಲ್ಲ. ಅದು ಅನಿಚ್ಛಾ ಪ್ರಾರಬ್ಧ. ಪರೇಚ್ಛಾ ಪ್ರಾರಬ್ಧ ಅಂದ್ರೆ ಇನ್ನೊಬ್ಬರ ಒತ್ತಾಯ ಮಾಡಿದ್ದು. ಸ್ವಂತ ಇಚ್ಛಾ ಇಲ್ಲ, ಪರೀಕ್ಷಾ ಪ್ರಾರಬ್ಧ. ಅದು ಒತ್ತಾಯ ಮಾಡಿ ರಾಜ್ಯಾಜ್ಞೆ ಇದನ್ನು ಮಾಡಬೇಕು ಮಾಡಿಸಿದ್ದು, ಇನ್ನೊಬ್ಬರು ಒತ್ತಾಯದಿಂದ ಮಾಡಿಸಿದ್ದು. ಅದನ್ನು ಫಲ ನಾವು ಉಣ್ಣಬೇಕಾಗೈತಿ. ಇಚ್ಛಾ ಪ್ರಾರಬ್ಧ, ಪರೇಚ್ಛಾ ಪ್ರಾರಬ್ಧ. ಇಚ್ಛಾ, ಅನಿಚ್ಛಾ, ಪರೇಚ್ಛಾ ಮೂರದ ಪ್ರಾರಬ್ಧದೊಳಗ ಅದನ್ನ ಮಾಡಿದ್ದನ್ನ ಉಣ್ಣಬೇಕಾಗೈತಿ. ಜೀವನ್ಮುಕ್ತರಾದವರು ಜೀವವನ್ನು ನಾಶ ಮಾಡಿಕೊಂಡ ಜ್ಞಾನ ಬಲದಿಂದ ಜನನ ಮರಣವನ್ನು ನುಂಗಿ ನೀರು ಕುಡಿದಿರುತ್ತಾರೆ. ಹೌದು, ಅವನು ಪುನಃ ಅದರ ತಾಪತ್ರೆ ಇರುವುದಿಲ್ಲ, ಜನನ ಮರಣಗಳ ಕಾಟ ಇಲ್ಲ. ಜ್ಞಾನ ಆದ್ಮೇಲೆ ಜೀವಭಾವ ಇದ್ದಾಗ ಮತ್ತದು ಹುಟ್ಟು ಸಾವುಗಳು, ಅನ್ಯ ಭಾವನೆಗಳನ್ನೆಲ್ಲ ಅಳದು ತನ್ನ ಭಾವದೊಳಗೆ ನೆಲೆಯಾಗಿ ನಿಂತವ ಜ್ಞಾನ ಸ್ಥಿತಿಯನ್ನು ಪಡೆದ ಮ್ಯಾಗ ಪುನರ್ಜನ್ಮದ ಭಯ ಇಲ್ಲ. ನಿದ್ರಿ, ಆಲಸ್ಯ, ಚಿತ್ತ ಚಾಂಚಲ್ಯ ಇವು ಮೂರು ಏನದವು? ಇವು ಮೂರ್ಖನ ಲಕ್ಷಣಗಳು. ಬರೇ ನೀತಿ, ಆಲಸ್ಯತನ, ಮಾಡೋಣ ಹೇಳು ನಾಳೆ ಇನ್ನಡ್ ತಡಿ, ಹೇಳು ಮಕ್ಕೊಂಡಾಗ ಹೇಳು ಅಥವಾ ಹೇಳ್ತೇನೆ ತಡಿ ಯಾಕ್ರಿ? ಮತ್ತ ಗುರು ನಿದ್ದೆ ಹೊಳಿದ ಸಟಕ್ನ ಮಾಡೋಂಗಿಲ್ಲ.
ಮನಸ್ಸು ಚಂಚಲ ಆಗೋದು, ಇವು ಮೂರು ಮೂರ್ಖನ ಲಕ್ಷಣ. ಆಲಸ್ಯ ಆವಿಷ್ಯ ಎಲ್ಲ ನಿದ್ರೆ ವಿಲಾಸದಾಗ ಹೋಗ್ಬಿಡ್ತು. ಅದಕ್ಕೆ ಅವ್ ನಿಜವನ್ನು ತಿಳ್ಕೋಬೇಕ ನಾವು ನಿದ್ದೆ ಸುಧಾ ಹತ್ತದಿಲ್ಲ. ನಿದ್ರೆನೂ ಮರಿತಾನವ. ಏನ್ ಅವಾಗ ನಿದ್ರಿಲ್ಲ, ಎಚ್ಚರಿಲ್ಲ, ಕನಸಿಲ್ಲ, ಮೂರೂ ಅವಸ್ಥೆಗಳ ಸಂಬಂಧವನ್ನ ತಪ್ಪಿಸ್ ಉತ್ಕಟ ಇಚ್ಛಾ ಇದ್ರೆ ಬರ್ತೈತಿ. ಅದು ಮೂರು ಅವಸ್ಥೆಗಳನ್ನ ಮೀರಾಕ. ಏನ್ ಇಲ್ಲಾಂದ್ರೆ ನಿದ್ದೆ ಬ್ಯಾಸರ ಆದ ಕೂಡಲೇ ನಿದ್ದೆ ಬಿದ್ದು ಬಿಡ್ತೇವೆ. ನಿದ್ದೆ ಬಿದ್ದ ಕೂಡಲೇ ಮತ್ತೆ ಎದ್ದ ಕೂಡಲೇ ಮತ್ತೆ ವಾಸನ ಹಂಗ ಇರ್ತಾವ, ಮತ್ತೆ ಮೊದಲಿನಂಗ ವ್ಯವಹಾರ ಮಾಡ್ತೇವೆ. ಅವ ನಿದ್ದೆನು ಬರುವ ನಿದ್ರೆಯನ್ನು ತಗ್ಗಿಸಬೇಕು, ಹಿರಿದರ್ಶನವನ್ನು ಮಟ್ಟದಲ್ಲಿ ಇಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳ ಪೂರ್ಣ ಅವನ್ನ ನಾಶ ಮಾಡ್ಕೋಬೇಕು ಅಂತ. ಅವಾಗ ಅದನ್ನ ನಾಶ ಮಾಡಿಕೊಳ್ಳಲಿ ನಿದ್ದೆ ಹತ್ತೋದಿಲ್ಲ ಅಂತ. ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆಣಿಸುವ ಸಾಯಸುವ ನೆನೆ ವಾಸನೆಗೆ ಅನುಗುಣವಾಗಿ ಎಂತೆಂಥ ಶರೀರಗಳು ಕಾದು ಕೂತಾವ ಅನ್ನೋದು ಅವಾಗ ನೆನಪಿಗೆ ಬರ್ತೈತಿ. ಏನೇ ಪಾಪ ಕರ್ಮ ಮಾಡ್ತೀವಿ, ವಾಸನೆಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡ್ತೀವಿ, ಅದಕ್ಕೆ ಅನುಗುಣವಾಗಿ ಎಂತೆಂಥ ಜನ್ಮಗಳು ಅದನ್ನೆಲ್ಲ ಹೇಳ್ಯಾರ. ನಿಜಗುಣರಿದ್ರೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಬಹುಬಾಧೆ ಗಳಿಸಿ ಇದನ್ನೆಲ್ಲ ಹೆಂಗ್ ನಂಬುದ್ರಿ ಅಂತ. ಈಗಿನ ಜನರಿಗೆ ಅದು ಇದೇ ಇಲ್ಲ. ಸತ್ ಮ್ಯಾಗ ಮುಗೀತಪ್ಪ ಅಂತ. ಹೌದಿಲ್ಲ? ಇದೆಲ್ಲ ಸುಳ್ಳು, ಪುನರ್ಜನ್ಮ ಐತಿ ಅನ್ನೋದು ಎಲ್ಲ ಅಂತ ಕೆಲವು ಮಂದಿಗೆ ಅದೇ ಆಯ್ತು. ಹೌದಿಲ್ಲ? ಎಲ್ಲೋ ಒಬ್ಬರಿಗೆ ಅದು ಹೊಳಿತೈತಿ ಅಂತವ್ರು ವಾದ ಮಾಡಕ್ ಹೋಗ್ಬಾರ್ದು. ಅಂತವ್ರು ಕೂಡ ಹೊಡಿ ಚಕಡಿ ಇಂದ ಕರೆ ಅಂತ ನಮ್ಗೇನ ಅದನ್ನ ಸಿದ್ಧ ಮಾಡಿ ತೋರ್ಸ್ಬೇಕಾಗಿಲ್ಲ ಅಂತ ಕರೆ. ಬೇಕಾರಿ ಇರು ದೊಡ್ಡಪ್ಪ ಸಾಕಾರ ಬಿಡ. ಹೌದಿಲ್ಲ? ನಂಬ್ತಿರ್ ನಂಬು, ನಂಬದಿದ್ರು ಬಿಡ, ನಮ್ಗೇನ ಪುನರ್ಜನ್ಮದಲ್ಲಿ ನಂಬಿಕಿಲ್ಲ, ಮುಗೀತಂತ. ಯಾಕ್ರಿ? ಅದನ್ನ ಯಾವ ಕಂಡಾನ್ರಿ ಅಂತ ಇನ್ನ ಕಾಂತಿ ಬಾಣ್ಯಾಗ ನೀರಾಗ ಮುಳುಗಿದವ ತಳ ಕಾಂತಾನ. ಏರಿ ಕಾಣ್ಬೇಕು. ಅದನ್ನ ಅನುಭವಿಸಿದಾಗ ಗೊತ್ತಾಗುತ್ತೆ ನಿನಗೆ. ಅದೊಂದು ಪುಣ್ಯ ಬೇಕಲ್ಲ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಉಳಿಬೇಕಾದ್ರೆ ಅದಕ್ಕೆ ಶ್ರದ್ಧಾ ಬೇಕು, ನಂಬಿಕೆ. ಅಂದ್ರೆ ಇದೆಲ್ಲ ಸಾಹಸ. ಇಲ್ಲ ಸಂಶಯಗಳು ಬರ್ತಾವ. ಏನ್ಪಾ ಇವರು ಹೆಂಗ್ ಹೇಳ್ತಾರೆ, ಇದೇ ಹಂಗ ಬರ್ತೈತಿ ನಮಗೆ ಸಂಶಯಗಳು. ನಾವು ಕಾಡ್ತಾವ. ಸಂಶಯ ಭಾವನೆ, ವಿಪರೀತ ಭಾವನೆ, ಸಂಭಾವನೆಗಳು ಇವೆಲ್ಲ ನಿವಾರಣೆ ಆಗ್ಬೇಕಾದ ನಿತ್ಯ ಅನುಭವಿಗಳ ಮುಖಾಂತರ ಇದನ್ನು ಶ್ರವಣ ಮನನ ನಿಧಿಧ್ಯಾಸನವನ್ನ ನಾವು ಮಾಡಬೇಕು. ಯಾವಾಗಲೂ ಸ್ವರೂಪದ ಅಭ್ಯಾಸದಾಗಿರೋಂಗ ದುಡ್ಡು ದುಗ್ಗಣಿ ಅದಕ್ಕೆ ಬೇಕಾಗ್ಯಾವ. ಬೇಕಾಗುವ ಅವಶ್ಯಕತೆ ಇಲ್ಲ ಅವಂಗ. ನಿಷ್ಠೆಯಿಂದ ನೀ ಅಭ್ಯಾಸದಾಗ ತೊಡಗ, ಎಲ್ಲ ನಾಯಿ ಹಂಗ ನಿನ್ನ ಬೆನ್ನ ಹತ್ತಾವ. ನೀವು ಅಲ್ಲಿ ಅಂತ ಯಾವ್ದನ್ ಒಲ್ಲಿ ಅಂತ ಯಾವ್ದು ಬೆನ್ನ ಹತ್ತತಿ, ಯಾವ್ದು ಬೇಕಂತ ಯಾವ್ದು ನಿನ್ ಮುಂದೆ ಹೌದಿಲ್ಲ? ಅದು ನೆರಳ ಬೆನ್ನ ಹತ್ತಿದಂಗ, ಅದು ಬೇಕಂತ ಬೆನ್ನ ಹತ್ತಿದ ಅದು ಮುಂದೆ ನೀ ಹಿಂದೆ ಆಸೆ ಆದ ಬೆನ್ನ ಹತ್ತಿದ ಹೊಳೆ ತಿರುಗಿ ನಿತ್ಯ ಅಂದ್ರೆ ಅದ ನಿನ್ ಬೆನ್ನ ಹತ್ತತಿ. ಇದ ನಿಯಮ. ನೀ ಬ್ಯಾಡ ನೀ ಅವ ತಾನ ನಿನ್ ಬೆನ್ನ ಹತ್ತಾವ. ಬೇಕಂದಿ ಹಂಗ ಅವ್ ಮುಂದೆ ತೇಕಾಕ್ ಹಚ್ತಾವ. ನೀನು ವಿಷಯಾದಿಗಳನ್ನ ಗಳಿಸ್ಬೇಕನ್ನೋ ಭಾವ ಬಂತಂದ್ರೆ ಹತ್ತಿ ನಿನಗೆ ತೇಕಾಕ್ ಹಚ್ತದ ನಿನಗ. ಬಿಡದನ್ನ ಯಾವುದೇ ಎಲ್ಲ ಇಚ್ಛೆಗಳನ್ನ ತ್ಯಾಗ ಮಾಡು. ಅವು ತನ್ನಿಂದ ತಾನ ಬೆನ್ನ ಹತ್ತಾವ. ಅವ್ರ ಅವಶ್ಯಕತೆ ಇಲ್ಲ, ನನಗೇನ್ ತಗೊಂಡು ಏನ್ ಮಾಡ್ಲಿ ಅಂತ ನಾವು. ಏನೂ ಅವಶ್ಯಕತೆ ಇಲ್ಲ. ಅವು ಆ ಆಶೆ ನಾಶ ಆದ್ಮ್ಯಾಗ ಅವನು ತಗೊಂಡು ಏನ್ ಮಾಡ್ಬೇಕಾಗಿ. ಅವುಗಳಲ್ಲಿ ಸುಖ ಬುದ್ಧಿ ಸತ್ಯತ್ವ ಬುದ್ಧಿ ತಿಳಿದವ ಬೇಕಾದೈತಿ ಅಂದ್ರು ಹೊಳ್ಳಿ ನೋಡಕ್ ಹೋಗುದು. ಅದಕ್ಕಾದ ಉಪಯೋಗ ಇಲ್ಲ ಅವಂಗ. ಹೌದಿಲ್ಲ? ಯಾರು ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದ ನಿರಂತರ ತೊಡಗಿರ್ತಾರ ಅವ್ರಿಗೆ ಜಗತ್ತಿನ ಸಾಮಾನ್ಯ ಅದಕ್ಕೆ ಬೇಕಾಗ್ಯಾವ. ಯಾರು ನೆನಪು ಮಾಡ್ತಾರ, ಇದ್ರ ನೆನಪು ಮಾಡ್ತಾರ, ಅವ್ರಿಗೆ ಅದ ಇರ್ತೈತಿ. जो जिसके ख्याल में रहता वही रहता है. सदा भगवान के ख्याल में कौन रहता था.
ಯಾವ ಇರ್ತಾನ? ಆನಂದದ ನೆನಪಿನಾಗ ಇರೋವ್ರು ಯಾರದಾರ? ಏನ್ ನೆನಪು ಮಾಡ್ತೀವಿ ಅದ ಇರ್ತೈತಿ. ಹೌದಿಲ್ಲ? ಯಾರಿಗೆ ಯಾವ್ದಾರ ಧ್ಯಾನ ಹತ್ತಿರ್ಬೋದು ಅದ ನೆನಪಿನಾಗ ಅವ ಇರ್ತಾನ. ನಮಗ್ ಬೇಕಾದದ್ ನಾವು ಏನ್ ನೆನಪು ಮಾಡ್ತೇವೆ ಅದ್ರ ನಮ್ಗ್ ಬೇಕಾದದ್ದು ಐತೆನ ಅಂದ್ರೆ ಏನ್ ನೆನಪು ಮಾಡ್ತೇವ್ರಿ ನಾವು? ವಿಷಯ ವಸ್ತುಗಳ ನೆನಪು ಮಾಡ್ತೀವಿ. ಬಾಳೆ ನೆನಪು ಅಂದ್ರೆ ಹೌದಿಲ್ಲ? ಹ್ಯಾಂಡ್ರು ಗಾಂಡ್ರು ಮಕ್ಕಳು ಹೊಲ ಮನಿ ಇವುಗಳ ನೆನಪು ಮಾಡ್ಕೊಂತ ಇದ್ದಾವ ಆರಾಮದಾನ ನಾವು. ನೋಡ್ರಿ ಬೇಕಾರೆ ಅವ್ರ ಆರಾಮದಾರ. ಎಚ್ಚರ ಆದ ಕೂಡಲೇ ನನ್ನ ಮನಿ, ನನ್ನ ಹೊಲ, ನನ್ನ ಮಕ್ಕಳು, ನನ್ನ ಶರೀರ, ನಾನು ಈ ತೋರಿಕೆ ನೆನಪು ಮಾಡ್ಕೊಂತ ಇದ್ದಾವ ಆರಾಮದಾನ. ಇದ್ರ ನೆನಪು ಕೈ ಬಿಟ್ಟಾವ ಆರಾಮದಾನ ನೋಡು. ವಿಷಯದ ನೆನಪು ಯಾವ ವಿಷಯಗಳ ನೆನಪು ಬಂತಪ್ಪ ಇದ್ರ ಬರೀ ಅದ ವಾಸನ. ನಿದ್ದೆ ಹೆಚ್ಚಾಗಿ ಅಡಗಿರ್ತೈತಿ, ಎಚ್ಚರ ಆದ ಕೂಡಲೇ ಎದ್ದು ಬಿಡ್ತೈತಿ. ಅದು ಅದ್ರ ಬೆಣ್ಣ ಹತ್ತಿರುತ್ತೆ. ಆ ವಿಷಯ ಎಲ್ಲ ಅದ್ರಾಗ ಹೋತಲ್ಲ. ವಿಷಯ ಚಿಂತನದೊಳಗ ವಿಷಯ ಚಿಂತನ ಬಿಟ್ಟಿರುವುದು ಅಭ್ಯಾಸ ಮಾಡಿದ್ದೇನೆ. ಅವಾಗ ಹೆಂಗೈತಿ, ಬಿಟ್ಟಾಗ ಹೆಂಗೈತಿ, ಅದನ್ನ ಚಿಂತನ ಮಾಡುವಾಗ ಹೆಂಗೈತಿ, ನೀವ್ ಎರಡು ನಿನಗೆ ಗೊತ್ತಾಗೈತಿ. ವಿಷಯ ಚಿಂತನ ಬಿಟ್ಟಾಗ ಅದ್ರ ಸೂತ್ರ ಹತ್ತೈತಿ ನಿನಗೆ. ವಿಷಯ ಚಿಂತನ ಮಾಡ್ಕೊಂತ ಇದ್ರ ಆನಂದ ಸೂತ್ರ ಹೆಂಗ, ಆ ವಿಷಯ ಏನ್ ನೆನಪು ಮಾಡ್ತೀವಿ ಅದ ಇರ್ತೈತಿ. ಏನ್ ಆರಾಮರ ಬೇಕಂತಿ, ವಿಷಯ ಚಿಂತನ ಬಿಡಾಕ್ ಒಲ್ಲೆ ಅಂತಿ. ವಿಷಯ ಚಿಂತನ ಬಿಟ್ಟಾಗ ಆರಾಮಿನ ಸೂತ್ರ ಹತ್ತೈತಿ. ನಮ್ಗ್ ಬಾಳೆನೂ ನಡಿಬೇಕು, ಆರಾಮನು ಇರ್ಬೇಕಂದ್ರೆ ಸಾಧ್ಯ. ಬಾಳೆ ಬೇಕಂದ್ರೆ ಆರಾಮ್ ಕಳ್ಕೊತಿ, ಆರಾಮ್ ಬೇಕಾತಂದ್ರೆ ಬಾಳೆ ಕಳ್ಕೊತಿ. ನೋಡಿ, ಈ ಜಗತ್ತಿನ ವ್ಯವಹಾರ ನನಗ್ ಬೇಕಪ್ಪ ಅಂದ್ರೆ ನೀ ಆರಾಮ್ ಕಳ್ಕೊಳಕ ಬೇಕು. ಆರಾಮ್ ಬೇಕಾಯ್ತಂದ್ರೆ ಜಗತ್ತನ್ನ ಕೈ ಬಿಡವು, ಜಗತ್ತನ್ನ ಮರೆಯಬೇಕಾಗತ್ತೆ. ಸುಖ ಶಾಂತಿ ಬೇಕಾಗಿತ್ತಂದ್ರೆ ಇದನ್ನ ಮರ್ತಾಗ ಅದ ಅನುಭವ ಬರ್ತದೆ, ಸುಖದ ಅನುಭವ. ಏನ್ ಅನ್ಯ ಭಾವನೆಗಳೆಲ್ಲ ಅಳದ ಉಳದಾಗ ಇದ ಸೂತ್ರ ನಮಗ್ ಹತ್ತದ. ಏನ್ ಭಾರತದಷ್ಟು ಸುಸ್ಪಷ್ಟ ಆತ್ಮ ವಿಚಾರದ ಕ್ರಮ ಜಗತ್ತಿನ ಯಾವ ದೇಶಗಳಲ್ಲಿ ಇದು ಸಿಗುದಿಲ್ಲ ನಿಮ್ಗೆ. ನಮ್ಮ ಭಾರತೀಯ ಋಷಿಮುನಿಗಳು ಸಂಶೋಧನೆ ಮಾಡಿ ಇಟ್ಟು ಹೋಗ್ಯಾರ ಇದನ್ನ. ಈ ಸುಖದ ಕ್ರಮ ಏನ ನಿಜವಾದ ಇರುವಿನ ಅನುಭವವನ್ನು ಮಾಡಿಕೊಂಡು ಸಂಶೋಧನೆ ಮಾಡಿ ಆ ಸ್ಥಿತಿಯನ್ನು ಪಡೆದು ಎಲ್ಲಾ ಜೀವಿಗಳಿಗೆ ಇದು ಉಪಯೋಗ ಬರಲಿ ಅಂತ ಇಟ್ಟು ಹೋಗ್ಯಾರ. ಏನ್ ನಿಮ್ಮ ಹಿಂದಿನ ಋಷಿಮುನಿಗಳು ಮಾಡಿಟ್ಟಿದ್ದು. ಏನ್ ಎಲ್ಲಾ ಜೀವಿಗಳು ಎಲ್ಲಾ ಕಾಲಕ್ಕೂ ಉಪಯೋಗ ಬರುವಂತಹದ್ದು. ಏನ್ ಅವರಿವರು ಎನ್ನದೆ ಎಲ್ಲರಿಗೆ ಉಪಯೋಗ ಬರುವಂತಹದ್ದು. ವಿಷಯದಿಂದ ಸುಖ ಶಾಂತಿ ಹೊಂದಬೇಕಂತ ಅಭ್ಯಾಸ ಕ್ರಮ ನಡೆದದಲ್ಲೇ, ಇದರಿಂದ ಸುಖ ಸಿಗುವುದು ಎಷ್ಟು ಜನ್ಮಕ್ಕೂ ಸಾಧ್ಯ ಇಲ್ಲ. ನೀವು ಇಲ್ಲಿ ತನ ಮಾಡ್ಕೊತ ಬಂದಿರಲ್ಲ, ಏನಾಗಿತ್ತು ನೋಡ್ಕೊಡ. ಏನ್ ಹೊರಗಿನ ವ್ಯವಹಾರ ಕರ್ಮಕ್ಕನುಸಾರವಾಗಿ ಮಾಡುವಂಗ ಮಾಡ, ಆದ್ರೆ ಈ ಗತ್ತಿನಾಗಿರ ಕಲಿ, ಆತ್ಮ ವಿಚಾರದ ಗತ್ತು ಬಿಡಬೇಡ ಒಳಗೆ. ಏನ್ ನೋಡು, ಅದನ್ನು ಮಾಡು ಇದನ್ನು ಮಾಡ, ಎರಡೂ ಗೊತ್ತಾಗತ್ತೆ. ಅದನ್ನ ಮಾಡಿದಾಗ ಹೆಂಗಿರ್ತೈತಿ ಮನುಷ್ಯನ ಸ್ಥಿತಿ, ಇದನ್ನ ಮಾಡಿದ ಹೆಂಗಿರ್ತೈತಿ. ಅದಕ್ಕೆ ಜಾನನು ಲೌಕಿಕ ಪಾರಮಾರ್ಥ ಬೇಡನು ಮಾಡದೆ ಕೂಡಿ ನಡೆಸುತ್ತೇವನು ಇಂತು ಅಂತಾರೆ. ನಿಜವನ್ನ ತಿಳಿದವ ಯಾಕ್ರಿ, ಲೌಕಿಕದ ಜನರು ಕೂಡ ಲೌಕಿಕದ ಹಂಗ ಇರ್ತಾನ. ಹೌದಿಲ್ಲ? ಏನಪ್ಪಾ ಇವ ಬಾಳ ವ್ಯವಸ್ಥದನಪ್ಪ, ಹೆಂಗದ ನಂಗೆ ಒಳಗ ಮಾತ್ರ ಅದು ಇರುವುದಿಲ್ಲ. ಉದಾಸೀನ ಆಗಿರ್ತ. ಏನ್ ಇರ್ಬೇಕ, ಎಲ್ಲ ಇರ್ಬೇಕ, ಇದ್ದು ಒಳಗೆ ಇದು ಬರ್ದಂಗ ಮಾಡ್ಕೋಬೇಕು. ಏನ್ ಈಸಬೇಕು, ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗ ಅಂದಾರಲ್ಲ, ಅದನ್ನ ಅಭ್ಯಾಸ ಮಾಡೋರು ಯಾರು? ನಾವು ಆತ್ಮ ವಿಚಾರ ಪ್ರಬಲ ಆತಂದ್ರೆ ಏನ್ ಅನಾತ್ಮ ವಿಚಾರಕ್ಕೆ ಆಸ್ಪದನ ಸಿಗುದು. ಏನ್ ಅದಕ್ಕೆ ಎಡೆಬಿಡದೆ ಇದರ ಅಭ್ಯಾಸ ನಡಿಬೇಕು ನೋಡಿ. ಪ್ರಬಲವಾದ ಆತ್ಮ ವಿಚಾರದ ಅಭ್ಯಾಸದಿಂದ ನಿಮಗೆ ಇದು ಅನುಭವ ಬರ್ತೈತಿ. ಬಹು ದಿವಸ ಆತ್ಮಾನಾತ್ಮ ವಿಚಾರದ ಅಭ್ಯಾಸದಾಗ ತೊಡಗಿದಾಗ ಇದು ಬರ್ತೈತಿ ಏನ್ರಿ. ಏನ್
ಇದಕ್ಕಿದ್ದಂಗೆ ಇರ್ಬೇಕಾತಂದ್ರೆ ಬಹಳ ದಿನದ ಅಭ್ಯಾಸ ಮಾಡ್ಬೇಕಾತ. ಏನ್ ಸಾಧುಗಳ ಅಂದ್ರೆ ಅವಾಗ ಯಾವ ಇಚ್ಛಾನು ಇರಬಾರ್ದು, ಅವಾಗ ಸಾಧು ಅಂತಾರ. ಹೌದಿಲ್ಲ? ಅವಾಗ ವಾಸನ ಅದಾವ, ಲೋಕ ವಾಸನ ಐತಿ. ಹೌದು, ಜನರ ಕಡೆಯಿಂದ ಹೌದು ಅನ್ಸ್ಕೋಬೇಕನ್ನ ಶಾಸ್ತ್ರ ವಾಸನ ಐತಿ, ಶಾಸ್ತ್ರ ಹೇಳ್ಬೇಕನ್ನೋ ವಾಸನ ಐತಿ ಅವಾಗ. ಹೌದಿಲ್ಲ? ದೇಹ ವಾಸನ ಐತಿ. ಹೌದಿಲ್ಲ? ಇದೆ ನಾನು ನನ್ನದು ಇದೆ, ಇನ್ ಮುಂದಿರ್ತ ಹೆಣ ಹೋಗ್ಯಾಕ ತಕೊಂಡ್ ಕುಂತಿರ್ತಾನ ಸ್ವಾಮಿ ಅನ್ನವ. ಹೌದಿಲ್ಲ? ಇವು 3 ಆಶೆಗಳ ಅದಾವ ಎಲ್ಲರಿಗೆ. ಹೌದಿಲ್ಲ? ಇದನ್ನ ಅಳದವ ಅವಾಗ ಸಾಧು ಅಂತಾರ. ಯಾವ ಇಚ್ಛಾನು ಇಲ್ಲ ಅವಾಗ, ಶಾಸ್ತ್ರ ಹೇಳ್ಬೇಕು ಅನ್ನೋದನು ಇಲ್ಲ, ಶಾಸ್ತ್ರ ವಾಸನೂ ಇಲ್ಲ, ದೇಹ ವಾಸನೂ ಇಲ್ಲ, ಇದನ್ನ ಶೃಂಗಾರ ಮಾಡ್ಬೇಕು ತಿದ್ದಬೇಕು ಅನ್ನೋದಿಲ್ಲ. ಹೌದಿಲ್ಲ? ಇನ್ನು ಲೋಕ ವಾಸನ ಮಾನ ಮರ್ಯಾದೆ ಹೋಗ್ಬೇಕಪ್ಪ, ಜನರ ಕಡೆಯಿಂದ ಹೌದು ಅನ್ಸ್ಬೇಕನ್ನೋ ಅವನು ಎಂದು ಯಾವಾಗೋ ಬಿಟ್ಟಿರ್ತಾನ. ಯಾವ ಇಚ್ಛಾನು ಇರುದಿಲ್ಲ. ಜಗತ್ತು ಮಚ್ಚಲಿ ಹೊಡಿವಲ್ರಿ ಹೋಗು, ಹೌದು ಅನ್ಸ್ಕೋದಕ್ಕೆ ಬೇಕಾಗೈತಿ. ಹೌದು ಅನ್ಸ್ಕೊಂಡ್ರೆ ಜ್ಞಾನ ಆಗ್ಬಿಡ್ತೈತಿ. ಶಾಣ್ಯಾರ ಹೌದು ಅನ್ಬೇಕ. ಶಾಣ್ಯಾರ ಹೌದು ಅನ್ಬೇಕಂದ್ರೆ ಇದು ವಿಷಯದ ವ್ಯಾಮೋಹವನ್ನು ಕೈ ಬಿಟ್ಟಾಗ. ಬಲ್ಲವರು ಹೌದು ಅನ್ಬೇಕಾದ್ರೆ ಅವನು ಜ್ಞಾನಿ. ಪೂರ ವಿಷಯದ ವ್ಯಾಮೋಹವನ್ನ, ವೈರಾಗ್ಯವನ್ನು ಹೊಂದಿ ಆ ಸ್ಥಿತಿಯನ್ನ, ಸಮಾಜ ಸ್ಥಿತಿಯನ್ನು ಹೊಂದಿದಾಗ ಹೌದಪ್ಪ ಇದು ಅಂತ ಬಲ್ಲವ್ರಿಗೆ ಹೌದು ಅನ್ಸ್ಬೇಕು. ಹೌದೆಂದು ಬಣ್ಣಿಸುವ ವರ್ತನವನ್ನು ಬಲ್ಲವರು. ಅಜ್ಞಾನಿಗಳೇ ಏನ್ ಮಾಡೋದು? ಅವ್ರು ನಿನಗೆ ಅನುಕೂಲ ಮಾಡಾಕತ್ತೆ ಅಂದ್ರೆ ಅವ್ರಂತ ಮನುಷ್ಯರ ಯಾವನು ಇಲ್ಪ ಚಲೋ. ಅವ್ರು ಬೇಡಿದ್ದು ಕೊಡೋದು ಬಿಡನಿ ಯಾಕ್ರಿ, ಅವನಂತೇಳಿ ಏನಾಯ್ತು ಅದ್ರದ್ದೇನ್ ಹೇಳ್ತೀವಿ ಅಂತ. ಹೌದಿಲ್ಲ? ಜಗಳಕ್ಕೆ ಚಲೋ ಮಾಡ್ತಾರೆ. ಅನುಕೂಲ ಆಗಿ ಮಟ್ಟ ಸಾಹೇಬ್ರ ಅಂತ ಬೆಣ್ಣ ಹತ್ತಿದ್ದ, ಪ್ರತಿಕೂಲ ಅನುಕೂಲ ಅವನಂತೇಳಿ ಏನಾಯ್ತು ಬಿಡ. ಚಟಕ್ನ ಬಹಳ ಅದತಿ. ಹೌದಿಲ್ಲ? ವಿಷಯದ ಆಶೆ ಹುಡುಗರ ಕಡೆಯಿಂದ ಹೌದು ಅನ್ಸ್ಬೋದು. ಅದಕ್ಕೆ ಬೇಕಾಗೈತಿ ಸಾಧುಗಳಿಗೆ ಇಚ್ಛೆಯೇ ಇರುವುದಿಲ್ಲ. ಯಾಕೆಂದರೆ ಕಲ್ಪನೆಗಳ ಸ್ವರೂಪ ಆನಂದದಲ್ಲಿ ಪ್ರವೇಶ ಮಾಡಿರುವುದರಿಂದ ಅವರಿಗೆ ಯಾವ ಇಚ್ಛೆ ಉಳಿದೀತು? ಸ್ವರೂಪ ಜ್ಞಾನ ಬಿಟ್ಟುಕೊಟ್ಟು ನೀ ಏನು ಬೇಕಾದ್ದು ಮಾಡಿದ್ರು ಈ ಜಗತ್ತಿನೊಳಗೂ ಸಮಾಧಾನ ಶಾಂತಿ ಸಿಗುದಿಲ್ಲ. ನೋಡ್ರಿ, ಇಲ್ಲಿ ತನಕ ಮಾಡ್ಕೊತ ಬಂದಿರಿ, ಆರಾಮದಿರಿ, ನೋಡ್ಕೊರಿ. ತುಕಾರಾಮ ಎಲ್ಲಾ ನೋಡ್ಕೊಂಡು ಕೈ ಬಿಟ್ಟು ಧ್ಯಾನಕ್ಕೆ ಕುಂತ ಸಮಾಧಿ ಸಾಧಿಸಿದ. ಹೌದು, ಎಲ್ಲ ಮಹಾತ್ಮರು ಅದನ್ನ ಮಾಡಿದ್ರು. ಇದ್ರಾಗೂ ಏನು ಇಲ್ಲಪ್ಪ, ನೋಡಿದ್ರ ಅವನ್ನ ನೋಡಿ ಅದ್ರ ಬಗ್ಗೆ ಉದಾಸೀನತೆಯನ್ನು ಹೊಂದಿದ್ರು. ವಿವೇಕ ಅವರಲ್ಲಿ ಜಾಗೃತ ಆತ. ಇದು ಅನಿತ್ಯ ಐತಿ, ಇದು ದುಃಖ ರೂಪಿ ಐತಿ ಅಂತ ತಿಳ್ಕೊಂಡು ಅದ್ರ ನೆನಪು ಕೈ ಬಿಟ್ಟು ಬಿಟ್ರೆ ಬೇಡಪ್ಪ, ಇದ್ರು ಸಹ ಉದಾಸೀನ ಆದ್ರು. ವಿವೇಕೋದಯ ಆದಾಗ ಬರ್ತೈತಿ ಉದಾಸೀನ ವೃತ್ತಿ, ವೈರಾಗ್ಯ ಬರೋ ಪುರುಷೋತ್ತಲ ಈ ಸೂತ್ರ ನಮ್ಗೆ ಹತ್ತೈತಿ. ಸಿಗ್ಲಿಕ್ಕೆ ವೈರಾಗ್ಯ ಅನ್ನೋದಿಲ್ಲ. ಅದಕ್ಕೆ ಇಲ್ಲದಕ್ಕೆ ಬಿಟ್ರೆ ಸಿಗ್ಲಿಕ್ಕೆ ಬಿಟ್ರೆ ಮತ್ತು ಅನುಕೂಲ ಆದ್ರೆ ಮತ್ತು ಹೋಗುದು ವಾಸನ ಹಂಗೆ ಇರ್ತೈತಿ. ಹೋಗಿರ್ದು ತಿಳಿದು ಕೈ ಬಿಟ್ರೆ ಅದು ನಿಜವಾದ ವೈರಾಗ್ಯ. ಎಲ್ಲಾ ಮಹಾತ್ಮರು ತಿಳಿದದ್ರಾಗ ಏನೂ ಇಲ್ಲ ಅಂತ ಇರುತ್ತೆ. ಹರಿದು ವಿಷಯದೊಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ, ಅದು ನಿಜವಾದ ವೈರಾಗ್ಯ. ತೊರೆದುದರಲ್ಲಿ ಮತ್ತೆರಗದಿರ್ಪುದೇ ಚಂದ. ಬಿಟ್ಟೈತೆ ಅಂದ್ರೆ ಅದನ್ನ ಹೊಳ್ಳಿ ಅದ್ರ ನೆನಪಿಸೋದ ಮಾಡೋದು. ಬಿಟ್ಟೇನು ಅನ್ನೋದು ಸಹಿತ ಬಿಟ್ಟು ಆ ಭಾವ ಗಟ್ಟಿಯಾಗ್ಬೇಕು ನಾವು. ಸ್ವರೂಪಾಕಾರತೆಗೆನ ಸ್ವಧರ್ಮ ಅಂತ. ಸ್ವರೂಪಾಕಾರತೆಯೇ ಸ್ವಧರ್ಮವಾಗಿದ್ದು ಇದೇ ಧರ್ಮಗಳಲ್ಲಿ ಶ್ರೇಷ್ಠವಾದಂತಹ ಧರ್ಮ. ಇದನ್ನು ಹೊಂದುದನ್ನ ನಿಜವಾದ ಸ್ವಧರ್ಮ ಅಂದ್ರೆ ಇದನ್ನು ಹೊಂದಿದ ಮ್ಯಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಮನಸ್ವಾತ್ಮ ಭಾವದಲ್ಲಿ ನೆಲೆಯಾಗಿ ನಿಲ್ಲುವುದು. ಎಲ್ಲ ವಾಸನೆಗಳ ನಾಶ ಆದಾಗ ಇದನ್ನು ಹೊಂದಲಿಕ್ಕೆ ಬರ್ತದೆ. ಒಳಗ ವಾಸನ ಇಟ್ಕೊಂಡ್ರೆ ಆ ಸ್ಥಿತಿ ಹೊಂದಕ್ಕಾಗೋದಿಲ್ಲ.
ತಿಳಿಯುತ್ತಾ ತಿಳಿಯುತ್ತಾ ತಿಳುವಳಿಕೆಯೂ ಕುಂಠಿತವಾಗಿ ಶಬ್ದಗಳು ಕಳಚಿದ ಆ ಸ್ಥಿತಿಯಲ್ಲಿ ನಿರಪೇಕ್ಷಕ ಸಮಾಧಾನವಿರುವುದು. ಎಲ್ಲ ಅಪೇಕ್ಷೆಗಳೆಲ್ಲ ಹೋದಾಗ, ಬಯಕೆಗಳೆಲ್ಲ ಹೋದಾಗ ಎಲ್ಲ ಆನಂದ ಸೂತ್ರ ಹತ್ತಿ ಬಿಡುತ್ತೆ ನಮ್ಗೆ. ಯಾಯಾ ನಮೂನಿ ಸಂಸ್ಕಾರ ಇರ್ತೈತಿ ನೋಡ್ರಿ, ಆಯಾ ನಮೂನಿ ಜನ್ಮಗಳ ಮುಂದೆ ಕಾದು ಕೂತಾವ. ಹಂಗಾಗ್ಬೇಕು ಹಿಂಗಾಗ್ಬೇಕಂತ ಏನ್ ಮಾಡ್ತಿಯಲ್ಲ, ಏನಾರ ಆಗ್ಬೇಕಂತ ಅದ್ರ ಪ್ರಕಾರ ಕರ್ಮಗಳನ್ನು ಮಾಡ್ತಿ, ಅದಕ್ಕೆ ಅನುಗುಣವಾಗಿ ಜನ್ಮಗಳನ್ನು ನೀವಂತ. ಹೌದಿಲ್ಲ? ನಿನ್ನ ಗುಣಕರ್ಮಕ್ಕೆ ತಕ್ಕಂಗ ಕರ್ಮಗಳು ಘಟಿಸ್ತಾವ. ಗುಣಕರ್ಮ ವಿಭಾಗಶಃ. ಸಾತ್ವಿಕ, ತಾಮಸಿಕ, ರಾಜಸಿಕ ಗುಣಗಳು ಏನದಾವಲ್ಲ, ಈ ಗುಣಕ್ಕೆ ತಕ್ಕಂಗ ಅವ ಕರ್ಮಗಳನ್ನು ಮಾಡ್ತಾನ, ಆ ಕರ್ಮಕ್ಕೆ ತಕ್ಕಂಗ ಜನ್ಮಗಳನ್ನ ಹೊಂತ. ಅದಕ್ಕೆ ಮನಸ್ಸು ಸತ್ವ ಪ್ರಧಾನ ಗುಣ ಇತ್ತು ಅಂದ್ರೆ ಅವಂಗೊಂದು ಒಳ್ಳೆ ನಡೀತಾವು, ಒಳ್ಳೆ ಕರ್ಮಗಳು ಅವನಿಂದ ನಡೀತಾವು. ಹೌದಿಲ್ಲ? ರಜೋಗುಣ ಇತ್ತಂತಂದ್ರೆ ಅವ ಏನ್ ಮಾಡಿದ್ರು ವಿಷಯ ಪ್ರಾಪ್ತಿಗಾಗಿ ಅವ್ ಏನಾದ್ರು ಮಾಡವ, ಚಟ ಸಂಬಂಧ. ಹೌದಿಲ್ಲ? ತಮ ಪ್ರಧಾನ ಇತ್ತಂದ್ರೆ ನಿತ್ಯಾಗ ಹೋಗ್ಬಿಡ್ತೈತೆ ಅದು. ಮುಂದೆ ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಏನು ಕರ್ಮ ಮಾಡ್ತೀವಿ ನೋಡಿ, ಇದು ಆಗಾಮಿ ಕರ್ಮ. ನನಗ್ ಮುಂದೆ ಅಂತದಾಗ್ಬೇಕು ಇಂಥದಾಗ್ಬೇಕು ಅಂತ ಮಾಡ್ತೇವಲ್ಲ, ಚಲೋದು ಮಾಡ್ಬೇಕು ನಾನು, ಹಂಗ ನನಗ್ ಮುಂದೆ ಬರ್ತೈತಿಪ್ಪ ಇದಂತ ಮಾಡ್ತೇವಲ್ಲ, ಆಗಾಮಿ ಕರ್ಮ. ದಾನ ಮಾಡೋದು, ನಾ ಸೌಕಾರ ಆಗ್ಬೇಕು, ದಾನ ಮಾಡಿದ್ರೆ ನಮ್ಗೆ ಒಳ್ಳೇದು ಸಿಗ್ತೈತಿ, ಮಾಡ್ತೇವಲ್ಲ. ಇನ್ನೊಬ್ಬರಿಗೆ ಒಳ್ಳೇದನ್ನ ಮಾಡಿ ನಿನಗದು ಒಳ್ಳೇದಾಗಿ ಆಕೈತಿ, ಆಗಾಮಿ ಕರ್ಮ. ಅದು ಮಾಡಿ ಉಣ್ಣುಲ್ಲೇ ಉಳಿತಿ ಅಂದ್ರೆ ಸಂಚಿತ ಕರ್ಮಕ್ಕೆ ಜಮಾ ಆಕೈತಿ. ಈ ಸದ್ಯಕ್ಕೆ ಉಣ್ಣುದು ಎಂದು ಮಾಡಿದ್ದೇವೆ ಇದ್ರಾಗ ತಿದ್ದಾಕ್ ಬರುದಿಲ್ಲ. ಮಾಡಿದ ಅಡಿಗೆ ಹೆಂಗೈತಿ ಹಂಗೆ ಊಟ ಮಾಡೋದು, ಅದನ್ನ ಅನುಭವಿಸೋದು ಯಾರು ಬಿಡುದಿಲ್ಲ. ಮಾಡಿದ ಅಡಿಗೆ ಮತ್ತೆ ಯಾರು ಉಣ್ಣವರು? ಉಣ್ಣಲ್ಲೇ ಉಳಿತ ಅಂದ್ರೆ ಸಂಚಿತ ಕರ್ಮಕ್ಕೆ ಜಮಾ ಆಗಿ ಮುಂದೆ ಅದು ಫಲ ಕೊಡ್ತದೆ. ಉಳಿದದ್ದು ಪ್ರಾರಬ್ಧ ಕರ್ಮ ಸದ್ಯಕ್ಕೆ ಉಣಿಸಲ್ಪಡ್ತದೆ. ಮಂತ್ರ ಶಕ್ತಿ ಅಂತಿರಲ್ಲ, ಮಂತ್ರ ಶಕ್ತಿ ಅನ್ನೋದೆಲ್ಲ ಅದು ಮನಸ್ಸಿನ ಶಕ್ತಿ. ಅದು ಜಡವಾದ ಶಬ್ದಗಳಲ್ಲಿ ಏನದು? ನಿಜವಾಗಿ ನಿನ್ನ ಸ್ವರೂಪದ ಅಭ್ಯಾಸದೊಳಗೆ ನೀ ತೊಡಗಿದೆ ಅಂದ್ರೆ ಯಾರೇನ್ ಪೀಡಾ ಕೊಟ್ರು, ಪೀಡಾ ಕೊಟ್ಟವ್ರು ಹಾಳಾಗೋಕ. ನಿಷ್ಠೆಯಿಂದ ನೀ ಅಭ್ಯಾಸದಾಗ ತೊಡಗಿ ಏನು ನಾಟೋದಿಲ್ಲ ನಿನಗ. ಯಾವ ಪೀಡ, ಮಾಟ, ಮಂತ್ರ ಏನೋ ಅಂತಾವಲ್ಲ, ಯಾವ ನಿನಗೇನು ಬಾಧೆ ಆಗೋದು, ಅವ ಹಾಳಾಗ್ಬೇಕು. ವಾಮತಂತ್ರಕ್ಕೆ ಬಸಗಿ ಬೀಳಕ್ ಹೋಗ್ಬೇಡ್ರಿ. ವೇದಾಂತ ಅಂದ್ರೆ ಇದೇನು ಹಗರಿಲ್ಲ, ಮತ್ ಇದ್ರಷ್ಟು ಲಾಭ ಎದ್ರೊಳಗೂ ಇಲ್ಲ. ಇದ್ರೊಳಗೆ ಶ್ರದ್ಧೆಯಿಂದ ನೀ ತೊಳಗಿದ್ರೆ ನೋಡು, ನಿನಗಾದ್ರ ಪರಿಣಾಮ ಗೊತ್ತಾಕೈತಿ. ನಾವ್ಯಾಕೆ ಹೇಳೋನು, ಮುಂದೆ ಗೊತ್ತಾಕೈತಿ ನಿನಗಂತಿದ್ರ. ಹೌದಿಲ್ಲ? ನಾವ್ ಹೇಳೋ ಅವಶ್ಯಕತೆ ಇಲ್ಲ, ನಿನಗೆ ಗೊತ್ತಾಕೈತಿ. ಅದು ಎಲ್ಲರಿಗೂ ಯಾರು ಶ್ರದ್ಧೆಯಿಂದ ಇದ್ರೊಳಗೆ ತೊಡಗಿತಿರ್ತಾರೆ ಅವ್ರಿಗೆ ಅದ್ರ ಲಾಭ ಆಕೈತಿ. ಈಗ ಯಾಕೆ ಹೇಳೋನು ಅಂತಿದ್ರ, ಅದು ನಿನಗೆ ಗೊತ್ತಾಕೈತಿ. ನಿಷ್ಠೆಯಿಂದ ಇದ್ರೆ ತೊಡಗ್ನಿ, ನಿನಗೆ ಗೊತ್ತಾಕೈತಿ ಏನೈತಿ ಇದ್ರಾಗ. ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾ ವಾಸನಾದಿಗಳನ್ನು ನಾಶ ಮಾಡೋದಲ್ಲ, ಅದು ಮತ್ತಷ್ಟು ಜಾಸ್ತಿ ವಾಸನಾದಿಗಳನ್ನು ಗಟ್ಟಿಗೊಳಿಸೋದು. ವಿಶ್ವವಿದ್ಯಾ ಇದು ಆತ್ಮವಿದ್ಯೆ, ಏನು ಬ್ರಹ್ಮವಿದ್ಯೆ ಐತೆಲ್ಲ, ವಾಸನೆಗಳೆಲ್ಲ ಕ್ಷೀಣಕ್ಕೋ ಅಂತ ಇದರ ಅಭ್ಯಾಸವನ್ನು ಮಾಡೋದು. ಇದ ನಿತ್ಯ ಕರ್ಮ. ನಿನ್ನ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ, ಶ್ರವಣ ಮನ ನಿಧಿಧ್ಯಾಸ ನೀ ಮಾಡೋದ್ರಿಂದ ವಾಸನೆಗಳ ಕ್ಷೀಣಕ್ಕವು. ಈ ಜಗತ್ತಿನ ಬಗ್ಗೆ ಧ್ಯಾನ ಮಾಡ್ಕೊಂತ ಹೊಂಟೆ ಅಂದ್ರೆ ಮತ್ತಟ್ಟು ಹೋದ್ರೆ ಸತ್ಯದ ಬುದ್ಧಿ ಸುಖ ಬುದ್ಧಿ ಗಟ್ಟಿ ಆಕೈತಿ, ವಾಸನಾದಿಗಳು ಮತ್ತಟ್ಟು ಗಟ್ಟಿ ಆಕವು.
ಮತ್ತು ಜನ್ಮ ಜನ್ಮಾಂತರ ತಿರುಗುಪಾಳೆ ಬರ್ತೈತಿ. ಸಂಶಯ ಭಾವನೆ, ಅಸಂಭಾವನೆ, ವಿಪರೀತ ಭಾವನೆಯನ್ನು ದೂರ ಮಾಡುವಂತ ವಿದ್ಯೆ ಅಲ್ಲದು. ಇದರ ಬಗ್ಗೆ ನಿತ್ಯ ಕರ್ಮವನ್ನು ಮಾಡೋದ್ರಿಂದ, ನಿನ್ನ ಸಂಶಯ ಶ್ರವಣ ಮಾಡೋದ್ರಿಂದ, ಮನನ ಮಾಡೋದ್ರಿಂದ, ನಿಧಿಧ್ಯಾಸನ ಭಾವನೆ ಮಾಡೋದ್ರಿಂದ, ನಿಷ್ಠೆಯಿಂದ ನಿಶ್ರವಣ ಮಾಡೋದ್ರಿಂದ ಸಂಶಯಗಳ ನಿವಾರಣೆ ಆಗ್ತವೆ. ಮನನ ಮಾಡೋದ್ರಿಂದ ಅಸಂಭಾವನೆ ಹೋಗ್ತೈತಿ. ನಿಧಿಧ್ಯಾಸನ ನೀವು ಮಾಡೋದ್ರಿಂದ ವಿಪರೀತ ಭಾವನೆ ಹೋಗ್ಬಿಡ್ತೈತಿ. ಏನ್ ಮನುಷ್ಯನ ಜನ್ಮ ಏನೋ ಬಂದದ ನಿನಗೆ, ತಪ್ಪಿ ಸಿಕ್ಕೈತಿ. ಹೌದಲ್ಲ? ಇಲ್ಲಿ ನೀತಿ ನಿಯಮಾದಿಗಳಿಂದ ಚೊಕ್ಕಟವಾಗಿ ನಡ್ಕೊಳಕ್ ಕಲ್ಕೋ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಇಲ್ಲಿ ಮಂಗ ಮಾಡಿದೆ, ಯದ್ವಾ ಮಾಡಿದೆ ಅಂದ್ರೆ ಮಾಡಿದ ಕರ್ಮ ಏನಿರ್ತೈತಿ ಅದ್ರ ಫಲ ನೀವು ಉಣಬೇಕಾಕೈತಿ. ಏನ್ ಅದಕ್ಕೆ ಇಲ್ಲಿ ನೀತಿ ನಿಯಮಾದಿಗಳಿಂದ ಚೊಕ್ಕಟವಾಗಿ ಮನುಷ್ಯನ ಜನ್ಮಕ್ಕೆ ಬಂದಾಗ ಏನೆಲ್ಲ ದಾಖಲಾತಿ ಆಕೈತಿ. ನೀ ಮಾಡಿದ್ ಏನ್ ಮಾಡ್ತೀಯ ಅದೆಲ್ಲ ದಾಖಲಾತಿ. ಚಲೋದ್ ಮಾಡಕ್ಕೂ ಬರ್ತೈತಿ, ಕೆಟ್ಟ ಮಾಡಕ್ಕೂ ಬರ್ತೈತಿ. ಈಗ ಮನುಷ್ಯನ ಜನ್ಮದಾಗ ಎರಡನ್ನೂ ಮೀರಿ ಜ್ಞಾನ ಮಾಡ್ಕೊಂಡು ಮುಕ್ತ ಆಗಕ್ಕೂ ಅವಕಾಶ ಇದೆ. ಅದಕ್ಕೆ ಬಲ್ಲವರು ಜ್ಞಾನವನ್ನು ಮಾಡ್ಕೋರು, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭ ಮಾಡ್ಕೋ ಅಂತ ಒತ್ತು ಕೊಟ್ಟ. ಈ ಚಲೋ ಕರ್ಮ ಕೆಟ್ಟ ಕರ್ಮ ಮಾಡಿದ್ರೆ ಅದ್ರ ಫಲ ಉಣ್ಣಾಕ ಮತ್ತೆ ಜನ್ಮ ತಾಳ್ಬೇಕಾಗತ್ತೆ. ಯಾವುದೇ ಕರ್ಮ ಮತ್ತು ಜನ್ಮ ಕೊಡುದು ನಾವು. ನಿನ್ನ ನಿಜದ ಎಚ್ಚರಿಕೆಯನ್ನು ನೀ ಮಾಡ್ಕೊಂಡೆ ಅಂದ್ರೆ ಇದರಿಂದ ನಿನಗೆ ಪಾರಾಗಕ್ ಬರ್ತೈತಿ. ಪುನಃ ಈ ಭವಕ್ಕೆ ಬರದಂಗ ಮಾಡ್ಕೊಳಕ್ ಬರ್ತೈತಿ. ಏನ್ ಅದಕ್ಕೆ ನಿನ್ನ ನಿಜ ಸ್ವರೂಪದ ಜ್ಞಾನವನ್ನು ಮಾಡ್ಕೊ. ಏನ್ ಮಾಡವ? ಒಳಿತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕೂಡಿ ಏನ್ ಮಾಡವ? ಎಲ್ಲ ಉಳಿದಿಲ್ಲ. ಅವು ಮಾಡಿದ್ದು ಏನ್ ಉಳಿದೈತಿ? ವಿಷಯದ ಸಂಪರ್ಕ ಭೋಗದಿಂದ ತೋರುವಂತ ಸುಖ ಎಲ್ಲಿ ಇಟ್ಟಂಗಾರ? ಇಷ್ಟ ದಿನ ಉಂಡದ್ದು ಹುಟ್ಟದ್ದು ಎಲ್ಲಿ ಇಟ್ಟೆ ಅಂತ ಕೇಳಿದ್ರೆ ಏನು ಉಳಿಲಿಲ್ಲ. ಮತ್ತೆ ದುಡಿದ್ ತಪ್ಪುದಿಲ್ಲ. ಅದ ವಾಸನ ಹಂಗೆ ಇರ್ತೈತಿ. ಅದ ಸುಖರೂಪ ಅಂತ ತಿಳ್ಕೊಂಡು ಅದನ್ನ ಒಳ್ಳೆ ಅದನ್ನ ಮಾಡಿದ್ದ ಮಾಡೋಕೆ ಸುಭಾದಾಸ. ಇಲ್ಲಿ ತನಕ ಮಾಡ್ಕೊಂತ ಬಂದೀವಲ್ಲ, ಏನಾಗೈತಿ ಅನ್ನೋದು ವಿಚಾರ ಮಾಡ್ಬೇಕಿಲ್ಲ. ಯಾವಾಗಪ್ಪ ವಿಚಾರ ಮಾಡೋದು ನೀನು? ಈಗ ವಿಚಾರ ಮಾಡಿದ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ತಿರುಗಿ ನೋಡ್ಕೋ ಏನಾಗೈತಿ. ಇದನ್ನ ಮಾಡ್ಕೊಂತ ಇದನ್ನ ಮುಂದುವರ್ಸಿದ್ರೆ ನಾವು ಮುಂದೆ ಏನಾಗ್ಬಹುದು? ಏನಿನಂತೆ ಅದ ಹೌದಿಲ್ಲ, ಮಾಡಿದ್ದ ಮಾಡೋಕೆ ಸುಭಾದಾಸ. ಹುಟ್ಟು ಸಾವುಗಳ ಮತ್ತು ಚಕ್ರಕ್ಕೆ ಸಿಕ್ಕೊಂಡು ಒದ್ದೆರಡು ಪಾಳೆ ಬರ್ತೈತಿ. ಅದಕ್ಕೆ ಜ್ಞಾನ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಅವಾಗ ಇದರಿಂದ ಮುಕ್ತಿ ಮಾರ್ಗ ಅಂದ್ರೆ ಇದೆ. ನಿನ್ನ ನಿಜ ಸ್ವರೂಪದ ನೀನ್ ಯಾರಿದ್ದೇನೋ ತಿಳ್ಕೊಂಡಾಗ ಮುಕ್ತ ಆಗಕ್ ಬರ್ತೈತಿ.